ನಮಸ್ಕಾರ ಸ್ನೇಹಿತರೆ ಚಿತ್ರದುರ್ಗದ ಡಿಸಿಸಿ ಬ್ಯಾಂಕ್ ಎಕ್ಸಾಮ್ ಏನಾಗಿದೆ. ಸೊ ಎಸ್ ಡಿ ಎ ಎಕ್ಸಾಮ್ ನ ಪ್ರಶ್ನೆ ಪತ್ರಿಕೆನ ವಿಶ್ಲೇಷಣೆ ಮಾಡೋಣ. ಮೂರ್ನಾಲ್ಕು ಪೋಸ್ಟ್ ಗಳಿಗೆ ಎಕ್ಸಾಮ್ಸ್ ಆಗಿದೆ, ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಪಾರ್ಟ್ ಬೈ ಪಾರ್ಟ್ ಸಾಲ್ವ್ ಮಾಡೋಣ. ಇದು ಪಾರ್ಟ್ 1 ಜಿ ಕೆ ಮತ್ತು ಭಾರತದ ಸಂವಿಧಾನ. ಕ್ವಶನ್ಸ್ ಗಳು ತುಂಬಾ ಚೆನ್ನಾಗಿದೆ, ಈಸಿ ಇದೆ. ನಾ ಈ ಒಂದು ಡಿಸಿಸಿ ಬ್ಯಾಂಕ್ ಅಲ್ಲಿ ನಿಮ್ಗೆ ಗೊತ್ತಿದೆ 200 ಕ್ವಶನ್ಸ್ ಗಳು ಬರುತ್ತೆ. ಅದರಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಸಾಮಾನ್ಯ ಜ್ಞಾನ 25 ಕ್ವಶನ್, ಭಾರತದ ಸಂವಿಧಾನ 25. ನೆಕ್ಸ್ಟ್ ಕನ್ನಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾನೆ. ತುಂಬಾ ಚೆನ್ನಾಗಿ ಅಂತಂದ್ರೆ ನಿಮ್ಗೆ ಸಾಹಿತ್ಯದ ಹೆಚ್ಚು ಕೊಟ್ಟಿದ್ದಾನೆ. ಅಲ್ಟಿಮೇಟ್ ಕ್ವಶನ್ಸ್. ಈ ತರ ಸಾಹಿತ್ಯದ ಗ್ರೂಪ್ ಸಿಲು ಕೇಳಿಲ್ಲ, ಅಷ್ಟು ಸ್ವಲ್ಪ ಡಿಫಿಕಲ್ಟೀಸ್ ಅನ್ಸ್ಬೋದು ನಿಮಗೆ ಓದಿಲ್ಲ ಅಂತಂದ್ರೆ. ಓಕೆ, ಸೊ ಮಾಡೋಣ, ಅದನ್ನು ಕೂಡ ಸಪರೇಟ್ ಆಗಿ ಮಾಡೋಣ. 50 ಕ್ವಶನ್ಸ್ ಇದೆ ಇದರಲ್ಲಿ, ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಕೋಆಪರೇಟಿವ್ ಕೂಡ ಚೆನ್ನಾಗಿದೆ, ತುಂಬಾ ಏನು ಡಿಫಿಕಲ್ಟಿ ಇಲ್ಲ, ಮಾಡರೇಟ್ ಆಗಿದೆ. ಸೊ ಇವಾಗ ನಾವು ಸಾಮಾನ್ಯ ಜ್ಞಾನ ಮತ್ತು ಭಾರತದ ಸಂವಿಧಾನ, ನಮ್ಮ ಒಂದು ಜಿ ಕೆ ಸರಣಿಗಳನ್ನ ನೀವು ನೋಡ್ತಾ ಬಂದಿದ್ರೆ, ಜಿ ಕೆ ನಾವೇನ್ ಮಾಡ್ತಾ ಇದೀವಿ ಸರಣಿಗಳು ಫಾರ್ ಗ್ರೂಪ್ ಸಿ, ಡಿಸಿಸಿ ಬ್ಯಾಂಕ್, ಅದರ್ ಎಕ್ಸಾಮ್ಸ್, ಕೆಇಎಗೆಲ್ಲ. ಸೊ ಅದನ್ನ ನೋಡ್ಕೊಂಡ್ ಬಂದಿದ್ರೆ ಆರಾಮಾಗಿ ಆನ್ಸರ್ ಮಾಡ್ಬೋದು, ಅಷ್ಟು ಈಸಿ ಇದೆ. ಮತ್ತೊಂದಷ್ಟು ಕರೆಂಟ್ ಅಫೇರ್ ಕೇಳಿದ್ದಾನೆ, ಅದು ಸ್ಟಾಟಿಕ್ ಕರೆಂಟ್ ಅಫೇರ್ ಕೇಳಿದ್ದಾನೆ. ಸೊ ನೋಡೋಣ ಡೀಟೇಲ್ ಆಗಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಪುನೀತ್ ಫೋರಂ ಅಂತ ಹೇಳಿ. ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ. ಸೊ ಬನ್ನಿ ಈಗ ಏನಿದೆ ನೋಡೋಣ. ಫಸ್ಟ್ ನಾನು ಇಲ್ಲಿ ಜಿ ಕೆ ತಗೋತೀನಿ, ಸಾಮಾನ್ಯ ಜ್ಞಾನ. ಬನ್ನಿ ಬೇಗ ಬೇಗ ಆನ್ಸರ್ ಮಾಡ್ತಾ ಹೋಗೋಣ. ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಇದೆ. ನೀಡಲಾದ ಪೋಷಕಾಂಶಗಳಲ್ಲಿ ಹಾಲು ಕಳಪೆ ಮೂಲವಾಗಿದೆ. ಹಾಲು ಕಳಪೆ ಮೂಲವಾಗಿದೆ ಅಂದ್ರೆ ಅರ್ಥ, ಕೆಳಗಿನವುಗಳಲ್ಲಿ ಹಾಲಲ್ಲಿ ಯಾವುದು ಇಲ್ಲ ಅಂದ್ರೆ ಕಮ್ಮಿ ಇದೆ, ತುಂಬಾ ಕಮ್ಮಿ ಇದೆ. ಯಾವ್ದು ಇಲ್ವೇ ಇಲ್ಲ ಅಥವಾ ತುಂಬಾ ನೆಗ್ಲಿಜಿಬಲ್ ಇದೆ ಅಂದ್ರೆ ಪೂರ್ ಅಂತ. ಹಾಲಲ್ಲಿ ನಿಮ್ಗೆ ಪ್ರೋಟೀನ್ಸ್ ಇದೆ ಗೊತ್ತಿದೆ, ಓಕೆ. ಕ್ಯಾಲ್ಸಿಯಂ ಇದೆಯಾ, ಇದೆ ಅಲ್ವಾ. ಇಲ್ಲಿ ಯಾವ್ದು ಇಲ್ಲ ಅಂತ ಕೇಳಿದಾನೆ, ಕಮ್ಮಿ, ತುಂಬಾ ಕಮ್ಮಿ ಇದೆ. ಕ್ಯಾಲ್ಸಿಯಂ ಇದೆಯಾ, ಇದೆ. ಹೈ ಕಾರ್ಬೋಹೈಡ್ರೇಟ್ಸ್ ಇದೆಯಾ, ತುಂಬಾ ಜನ ಇದಕ್ಕೆ ಟಿಕ್ ಹಾಕ್ತೀರಾ, ಇದೆ ಸರ್ ಕಾರ್ಬೋಹೈಡ್ರೇಟ್ಸ್. ಪ್ರೋಟೀನ್ ಇದೆಯಾ, ಇದೆ. ವಿಟಮಿನ್ ಸಿ ಇದೆಯಲ್ಲ, ವಿಟಮಿನ್ ಸಿ ತುಂಬಾ ಕಮ್ಮಿ ಇರ್ತಕ್ಕಂಥದ್ದು ಯಾವ್ದು ಅಂದ್ರೆ ವಿಟಮಿನ್ ಸಿ. ಅರ್ಧ ಲೀಟರ್ ಹಾಲಲ್ಲಿ ತಗೊಂಡ್ರೆ ಪ್ರೋಟೀನ್ ಎಷ್ಟು ಗ್ರಾಮ್ ಇರುತ್ತೆ ಕೇಳ್ತಾನೆ. ಇವೆಲ್ಲ ನಿಮ್ಗೆ ಕೋಆಪರೇಟಿವ್ ರಿಲೇಟೆಡ್ ಎಕ್ಸಾಮ್ಸ್, KMF ರಿಲೇಟೆಡ್ ಆದ್ರೆ ಇನ್ನೂ ಈ ತರದ ಕ್ವಶನ್ಸ್ ಜಾಸ್ತಿ ಬರುತ್ತೆ ನೋಡಿ. ಫ್ಯಾಟ್ ಇದೆ ಅದರಲ್ಲಿ 1.5 to 5 ಗ್ರಾಮ್ಸ್ ಅಷ್ಟು ಅರ್ಧ ಲೀಟರ್ ಟೋನ್ ಹಾಲಲ್ಲಿ. ಪ್ರೋಟೀನ್ ಇದೆ, ಕಾರ್ಬೋಹೈಡ್ರೇಟ್ ಇದೆ, ಪೊಟ್ಯಾಷಿಯಂ ಇದೆ, ಕ್ಯಾಲ್ಸಿಯಂ ಇದೆ, ವಿಟಮಿನ್ ಎ ಇದೆ, ವಿಟಮಿನ್ B6 ಇದೆ, ವೆರಿ ಇಂಪಾರ್ಟೆಂಟ್ ಇದೆ. ಓಕೆ, ವೆರಿ ಇಂಪಾರ್ಟೆಂಟ್. ಮತ್ತೆ ವಿಟಮಿನ್ B12 ಇದೆ, ವೆರಿ ಇಂಪಾರ್ಟೆಂಟ್. ನೋಡಿ ಎಲ್ಲಾ ಕಡೆ ನೋಡಿ ವಿಟಮಿನ್ ಸಿ ಸ್ವಲ್ಪ ಕಮ್ಮಿ ಇದೆ, 1.2 ಮಿಲಿಗ್ರಾಮ್ಸ್ ಅಷ್ಟು ಬರುತ್ತೆ. ಅಂದ್ರೆ ಈಗ ಬೇರೆದಕ್ಕೆಲ್ಲ ಹೋಲ್ಸ್ಕೊಂಡ್ರೆ ತುಂಬಾ ಕಮ್ಮಿ. ಅದಕ್ಕೆ ಇಲ್ಲಿ ಕೇಳಿರೋದು ಈ 4 ಆಪ್ಷನ್ಸ್ ಅಲ್ಲಿ ಪೂರ್ ಸೋರ್ಸ್ ಯಾವುದು ಅಂತ. ವಿಟಮಿನ್ ಸಿ ಪೂರ್ ಸೋರ್ಸ್. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ. ಇದೆ ಪೂರ್ ಸ್ವಲ್ಪ ಅಂದ್ರೆ ತುಂಬಾ ನೆಗ್ಲಿಜಿಬಲ್, ತುಂಬಾ ಕಮ್ಮಿ ಇದೆ ಅಂತ. ಭೂಮಿಯ ವಾತಾವರಣದ ಯಾವ ಪದರವು ರೇಡಿಯೋ ತರಂಗಗಳನ್ನು ಭೂಮಿಯ ಮೇಲ್ಮೈಗೆ ಪ್ರತಿಬಿಂಬಿಸುತ್ತದೆ? ಇದಂತೂ ಸಿಂಪಲ್ ಕ್ವಶನ್. ಪ್ರತಿಬಿಂಬಿಸುತ್ತೆ ಅಂದ್ರೆ ಏನು ಅಂದ್ರೆ, ನಾವು ಸ್ಯಾಟಲೈಟ್ ಗಳನ್ನ ಎಲ್ಲಿ ನಾವು ಆ ಯಾವ ಒಂದು ಲೇಯರ್ ಅಲ್ಲಿ, ಅಟ್ಮಾಸ್ಫಿಯರ್ ಅಲ್ಲಿ ಇಡ್ತೀವಿ ಅಂತ. ಫಸ್ಟ್ ಯಾವ್ದು ಬರುತ್ತೆ? ಟ್ರೋಪೋಸ್ಪಿಯರ್ ಬರುತ್ತೆ, ಆಮೇಲೆ ಸ್ಟ್ರಾಟೋಸ್ಪಿಯರ್ ಬರುತ್ತೆ, ಆಮೇಲೆ ಮಿಸೋಸ್ಪಿಯರ್ ಬರುತ್ತೆ, ಆಮೇಲೆ ಥರ್ಮೋ ಅಥವಾ ಅಯನೋಸ್ಪಿಯರ್ ಅಂತ ಕರಿತೀವಿ. ಸೊ ಇಲ್ಲಿ ಅಯಾನುಗೋಳ ಅಂತ ಕೊಟ್ಟಿದ್ದಾನೆ, ಅಯೋನೋಸ್ಪಿಯರ್ ಇಸ್ ದ ರೈಟ್ ಆನ್ಸರ್ ಅಲ್ವಾ. ಸೊ ಅಲ್ಲಿ ನಾವು ಥರ್ಮೋಸ್ಪಿಯರ್ ಅಂತ ಕೂಡ ಕರಿತೀವಿ, ಅಯೋನೋಸ್ಪಿಯರ್ ನ ನಾವು ಥರ್ಮೋಸ್ಪಿಯರ್ ಅಂತ ಕೂಡ ಕರಿತೀವಿ. ಅಲ್ಲಿ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅದರಿಂದ ಮೇಲ್ಗಡೆ. ಹಾಗೆ ಅಲ್ಲಿ ನಮ್ಗೆ ಈ ಒಂದು ರೇಡಿಯೋ ವ್ಯವಸ್ಥೆ, ಹಾಗೆ ಸ್ಯಾಟಲೈಟ್ ಗಳನ್ನವೆಲ್ಲ ಅಲ್ಲಿ ನಾವು ಇರ್ತಕ್ಕಂಥದ್ದು. ಓಕೆ, ವೆರಿ ಇಂಪಾರ್ಟೆಂಟ್. 600 ಕಿಲೋಮೀಟರ್ ದೂರ ಫಸ್ಟ್ ಭೂಮಿಯ ಅರ್ಥ ಟ್ರೋಪೋಸ್ಫಿಯರ್ ಬರ್ತಕ್ಕಂಥದ್ದು. ಓಕೆ, ಎಸ್, ನೆಕ್ಸ್ಟ್ ಬರ್ತೇನೆ ನೋಡಿ. ಇವೆಲ್ಲ ನಾವು ಸೈನ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ವೇವ್ ಲೆಂತ್ ಆಫ್ ವಿಸಿಬಲ್ ಸ್ಪೆಕ್ಟ್ರಮ್. ವಿಸಿಬಲ್ ಸ್ಪೆಕ್ಟ್ರಮ್ ನ ಗೋಚರ ವರ್ಣಪಟಲದ ತರಂಗಾಂತರ ಎಷ್ಟು? ವೇವ್ ಲೆಂತ್ ಎಷ್ಟು? ಜ್ಞಾಪಕ ಇದ್ರೆ ನಿಮ್ಗೆ ಬರೀತೀರಾ. ಇಲ್ಲಿ ನಿಮಗೆ ನಾನು ನಿಮಗೆ ತೋರಿಸ್ತೀನಿ ಬೇಕಾರೆ, ಇದು ನೋಡಿದ್ರೆ ಗೊತ್ತಿರುತ್ತೆ. ಈ ತರದ ಸೈನ್ಸ್ ಎಲ್ಲ ತುಂಬಾ ಮಾಡಿದೀವಿ. ವಿಸಿಬಲ್ ಸ್ಪೆಕ್ಟ್ರಮ್ ಅಂದ್ರೆ ಈ ಕಣ್ಣಿಗೆ ಕಾಣಿಸ್ತಕ್ಕಂಥ ಲೈಟ್ ಎಲ್ಲಿ ಬರುತ್ತೆ? ಅಲ್ಟ್ರಾ ವೈಲೆಟ್ ಅಂಡ್ ಇನ್ಫ್ರಾರೆಡ್ ನ ಮಧ್ಯೆ ಬರುತ್ತೆ ಅಂತ ಹೇಳಿದ್ದೆ ನಿಮ್ಗೆ. ಎಷ್ಟರಿಂದ ಎಲ್ಲಿ ತನಕ ಬರುತ್ತೆ? ಇಲ್ಲಿ ನಮಗೆ ಫ್ರೀಕ್ವೆನ್ಸಿ ಕೇಳ್ತಾರ, ವೇವ್ ಲೆಂತ್ ಕೇಳ್ತಾ ಇರೋದು. ಓಕೆ, ವೇವ್ ಲೆಂತ್ ತರಂಗ. ಈ ವೇವ್ ಲೆಂತ್ ಅಂದಾಗ 400 ರಿಂದ 700, ಅಪ್ರಾಕ್ಸಿಮೇಟ್ಲಿ 390 to 700 ಇದೆಯಾ? ಇಲ್ಲಿ ಇದೆ. ಈ ನ್ಯಾನೋಮೀಟರ್ ಅಲ್ಲಿ ಕೊಟ್ಟಿದ್ದಾನೆ, ಇಲ್ಲಿ ನ್ಯಾನೋಮೀಟರ್ ಇಲ್ಲ ಅಂದ್ರೆ 390, 400 to 760. ಇದು ಹತ್ರ, ಆಲ್ಮೋಸ್ಟ್ ಹತ್ರ ಇರೋದು ಯಾವ್ದು ಸರ್? ಇದು, ಇದಕ್ಕೆ ಟಿಕ್ ಹಾಕ್ಬೋದು. ಏನೋ ವೇವ್ ಲೆಂತ್ ಕೇಳಿದ್ರೆ, ಸ್ಪೆಕ್ಟ್ರಮ್ ಅಂದ್ರೆ ತರಂಗಾಂತರ ಕೇಳಿದ್ದಾನೆ. ಫ್ರೀಕ್ವೆನ್ಸಿ ಕೇಳಿದ್ರೆ ಅದು ಬೇರೆ ಆಗುತ್ತೆ. ಸೊ ನೆಕ್ಸ್ಟ್ ಬರ್ತೇನೆ. ವಾಟರ್ ಗ್ಯಾಸ್ ಇಸ್ ದ ಮಿಕ್ಸ್ಚರ್ ಆಫ್, ನೀರಿನ ಅನಿಲ ಮಿಶ್ರಣ ಅಂದ್ರೆ ವಾಟರ್ ಗ್ಯಾಸ್ ಇಸ್ ದ ಮಿಕ್ಸ್ಚರ್ ಆಫ್ ಕಾರ್ಬನ್ ಮಾನಾಕ್ಸೈಡ್ ಅಂಡ್ ಹೈಡ್ರೋಜನ್. ಕಾರ್ಬನ್ ಮಾನಾಕ್ಸೈಡ್ ಅಂಡ್ ಹೈಡ್ರೋಜನ್. ಓಕೆ, ಆಪ್ಷನ್ ಬಿ. ಅದನ್ನ ಸಿಂಥಸಿಸ್ ಗ್ಯಾಸ್ ಅಂತ ಕರಿತೀವಿ ಸರ್, ಸಿಂಥಸಿಸ್ ಗ್ಯಾಸ್ ಅಂತ ಕರಿತೀವಿ. ಫ್ಯೂಯಲ್ ಗ್ಯಾಸ್ ಅಂತಾನು ಕೂಡ ಕರಿತೀವಿ ಇದನ್ನ.
ಮಾನಾಕ್ಸೈಡ್ ನ ಮತ್ತು ಹೈಡ್ರೋಜನ್ ಈಕ್ವಲ್, ಕಾರ್ಬನ್ ಮಾನಾಕ್ಸೈಡ್ ಮತ್ತು ಹೈಡ್ರೋಜನ್ ಈಕ್ವಲ್ ಆಗಿ ಅದನ್ನ ಮಿಕ್ಸ್ ಮಾಡಿರ್ತಾರೆ ಇದನ್ನ. ಜೊತೆಗೆ ಸ್ವಲ್ಪ ಸ್ವಲ್ಪ ಕಾರ್ಬನ್ ಡೈಆಕ್ಸೈಡ್ ಸ್ವಲ್ಪ ಸ್ವಲ್ಪ ಇರುತ್ತೆ. ಎಲ್ಲಿ ಯೂಸ್ ಮಾಡ್ತಾರೆ? ನಾವು ಗ್ಲಾಸ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಡೆ, ವೆಲ್ಡಿಂಗ್ ಮಾಡೋ ಕಡೆ, ಓಕೆ, ಮತ್ತೆ ಬೇರೆ ಬೇರೆ ಆರ್ಗಾನಿಕ್ ಕಾಂಪೌಂಡ್ಸ್ ನ ಸಿಂಥಸಿಸ್ ಮಾಡ್ಬೇಕಾದ್ರೆ, ಇಂಡಸ್ಟ್ರಿಯಲ್ ಅಲ್ಲಿ ಫ್ಯೂಯಲ್ ಆಗು ಕೂಡ ಇದನ್ನ ಯೂಸ್ ಮಾಡ್ತಾರೆ. ಅದಕ್ಕೆ ಇದನ್ನ ಫ್ಯೂಯಲ್ ಗ್ಯಾಸ್ ಅಂತ ಕೂಡ ಕರೀತಾರೆ. ಓಕೆ, ಕಾರ್ಬನ್ ಮಾನಾಕ್ಸೈಡ್, ಹೈಡ್ರೋಜನ್, ವಾಟರ್ ಗ್ಯಾಸ್ ಅಂತ ಕರಿತೀವಿ. ನೆಕ್ಸ್ಟ್, ಫಂಕ್ಷನ್ಸ್ ಆಫ್ ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ನ ಕಾರ್ಯ ಏನು? ಆ ಆಮ್ಲಜನಕನ ತಗೊಂಡೋಗೋದು, ನಮ್ಮ ಲಂಗ್ಸ್ ಇಂದ ಬೇರೆ ಬೇರೆ ಟಿಶ್ಯೂಸ್ ಗಳಿಗೆ ಆಮ್ಲಜನಕನ ತಗೊಂಡೋಗೋದು, ಸೋ ದಟ್ ಆ ಕಡೆಯಿಂದ ಏನಕ್ಕೆ ಬರಕ್ಕೆ, ಕಾರ್ಬನ್ ಡೈಆಕ್ಸೈಡ್ ವಾಪಸ್ ಬರೋಕ್ಕೂ ಹೆಲ್ಪ್ ಮಾಡುತ್ತೆ, ಅಂದ್ರೆ ಆಮ್ಲಜನಕ ಸಾಗಿಸಲು. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಭಾರತದ ಪ್ರಜೆಯಾಗಲು ಷರತ್ತು ಅಲ್ಲ? ಹೇಳಿ ಸರ್. ಸಿಟಿಸನ್ಸ್ ಆಫ್ ಇಂಡಿಯಾ ಯಾವ ರೀತಿ ಪಡ್ಕೋತೀವಿ? ಬೈ ನ್ಯಾಚುರಲೈಸೇಷನ್, ಬೈ ಬರ್ತ್, ಬೈ ಡಿಸೆಂಟ್. ಓದಿರ್ತೀರಲ್ಲ, ಓದಿಲ್ವಾ? 1995 ಆಕ್ಟ್, 1955 ಕಾಯ್ದೆ ಗೊತ್ತಿರ್ಬೇಕು ಸ್ನೇಹಿತರೆ ಇವೆಲ್ಲ ನಿಮಗೆ. ಇಲ್ಲಿ ಯಾವುದು ಅಲ್ಲ, ನಾಟ್ ಅಂತ ಕೇಳಿರೋದು ನೆಗೆಟಿವ್ ಸ್ಟೇಟ್ಮೆಂಟ್. ಆಸ್ತಿಯನ್ನು ಸ್ವಾಧೀನಪಡಿಸಿಕೊಳ್ಳುವುದು ಇದು ಇಲ್ಲ ನಮ್ದ್ರಲ್ಲಿ. ಏನೇನಿದೆ? ಜನನ ಬೈ ಬರ್ತ್ ಮೂಲಕ, ವಂಶ ಅಂದ್ರೆ ಬೈ ಡಿಸೆಂಟ್, ಅಂದ್ರೆ ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ಅವರೋಹಣ ಅಂತ ಕೊಟ್ಬಿಟ್ಟ. ಡಿಸೆಂಟ್ ಅಂತಂದ್ರೆ ನಮ್ಗೆ ವಂಶದಿಂದ ಬಂದಿರ್ತಕ್ಕಂಥದ್ದು. ಓಕೆ, ನಮ್ಮ ತಂದೆ ಇಲ್ಲೇ ಇದ್ರು, ನಮ್ಮ ತಾತ ಎಲ್ಲಿದ್ರು, ಭಾರತದಲ್ಲಿದ್ರು, ಹಾಗೆ ನೋಡಿ. ಮತ್ತೆ ರಿಜಿಸ್ಟ್ರೇಷನ್ ಮುಖಾಂತರ, ನೋಂದಣಿ ಮುಖಾಂತರ. ಮತ್ತೆ ಬೈ ನ್ಯಾಚುರಲಿ, ಸ್ವಾಭಾವಿಕವಾಗಿ, ನೀವು ಇಲ್ಲೇ ನೆಲೆಸಿರ್ತೀರ, ಸ್ವಾಭಾವಿಕವಾಗಿ ವಿದೇಶರು ಕೂಡ ಇದನ್ನ ಪ್ರಕಾರ ಪಡ್ಕೋಬಹುದು. ಮತ್ತೆ ಭೂ ಪ್ರದೇಶ ಸೇರ್ಪಡೆಯ ಮೂಲಕ, ಇನ್ಕಾರ್ಪೊರೇಷನ್ ಆಫ್ ಟೆರಿಟರಿ, ಅಂದ್ರೆ ಭಾರತ ಯಾವ್ದಾರ ಒಂದು ಪ್ರದೇಶನ ವಶಪಡಿಸ್ಕೊಂಡ್ರೆ ಆಗ ಅಲ್ಲಿರ್ತಕ್ಕಂಥ ಜನರು ಸಿಟಿಸನ್ಸ್ ಆಫ್ ಇಂಡಿಯಾ ಆಗ್ತಾರೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಹೆಂಗ್ ಕಳ್ಕೋಬಹುದು ಗೊತ್ತಾ? ಇವೆಲ್ಲ ಮಾಡಿದೀವಿ ನಮ್ಮ ಸಂವಿಧಾನದ ವಿಡಿಯೋದಲ್ಲಿ ನೋಡಿ ಸ್ನೇಹಿತರೆ. ನೆಕ್ಸ್ಟ್, ಈ ಕೆಳಗಿನ ಅನೆಗಳ ಪೈಕಿ ಯಾವುದು ಹವಾಮಾನ ಬದಲಾವಣೆಗೆ ಕಾರಣವಾಗುತ್ತೆ? ಓಕೆ, ಅಂದ್ರೆ ಕ್ಲೈಮೇಟ್ ಚೇಂಜ್ ಅಥವಾ ಕ್ಲೈಮೇಟ್ ಚೇಂಜ್ ಅಂತ ಕೊಡಬಹುದು, ಗ್ರೀನ್ ಹೌಸ್ ಗ್ಯಾಸ್ ಅಂತ ಕೊಡಬಹುದು. ಮೇನ್ ನಿಮ್ಗೆ ಇಲ್ಲಿ ಯಾವುದೇ ಇಲ್ಲಿ ಪರ್ಸೆಂಟೇಜ್ ಕೇಳಿಲ್ಲ, ಯಾವ್ದು ರೆಸ್ಪಾನ್ಸಿಬಲ್ ಅಂತ ಕೇಳಿದೆ. ಕಾರ್ಬನ್ ಡೈಆಕ್ಸೈಡ್ ಕಣ್ಣು ಮುಚ್ಕೊಂಡು ಟಿಕ್ಕಾಗಿ ಈಸಿ. ಪರ್ಸೆಂಟೇಜ್ ಕೇಳಿಲ್ಲ, ಯಾವ್ದು ಜಾಸ್ತಿ ಇದೆ, ಯಾವ್ದು ಇದು ಆತರ ಕೇಳಿಲ್ಲ. ಯಾವ್ದು ರೆಸ್ಪಾನ್ಸ್, ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಈ ಒಂದು ಹವಾಮಾನ ಬದಲಾವಣೆಗೆ ಕೊಡುಗೆ ಕೊಡ್ತಾ ಇರ್ತಕ್ಕಂಥದ್ದು ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್, ಬಿಗ್ ಬ್ಯಾಂಗ್ ಥಿಯರಿಗೆ ಕಾರಣವಾದ ಇಂಗ್ಲಿಷ್ ಭೌತಶಾಸ್ತ್ರಜ್ಞ ಯಾರು? ಇಂಗ್ಲಿಷ್ ಫಿಸಿಸಿಸ್ಟ್ ಅಂತ ಕೇಳಿರೋದವನು. ಆಕ್ಚುಲಿ ನಾವು ಇದ್ರ ತುಂಬಾ ಜನ ನಾವು ನೋಡಿ ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ ನಾವು ವಿಡಿಯೋನ ಮಾಡಿದೀವಿ. ಜಿಯೋಗ್ರಫಿ ನಿಮ್ಗೆ ಪ್ಲೇಲಿಸ್ಟ್ ಹೋಗಿ ಅದನ್ನ ಬಿಗ್ ಬ್ಯಾಂಗ್ ಥಿಯರಿ ಅಂದ್ರೆ ಏನು ಅಂತ ಹೇಳಿದೀವಿ. ಇದು ಅವನೇ ಕೊಟ್ಟಿದ್ದಾನೆ, ಇಂಗ್ಲಿಷ್ ಭೌತಶಾಸ್ತ್ರಜ್ಞ ಅಂತ. ಹಂಗಾಗಿ ಕಣ್ಣು ಮುಚ್ಕೊಂಡು ಟಿಕ್ ಹಾಕಿ ಜಾರ್ಜ್ ಗಮೋವ್, ಆಪ್ಷನ್ ಬಿ ಇಲ್ಲಿದೆ. ಇವನು ಇಂಗ್ಲಿಷ್. ಅಕಸ್ಮಾತ್ ನಿಮಗೆ ಬೇರೆ ಒಂದು ಕೇಳಿದ ಅಂತ ಇಟ್ಕೊಳ್ಳಿ, ಓಕೆ, ಯಾರು? ಬೆಲ್ಜಿಯಂ. ಅವನ್ನ ನಾವು ಫಾದರ್ ಆಫ್ ಬಿಗ್ ಬ್ಯಾಂಗ್ ಥಿಯರಿ ಅಂತ ಕೂಡ ಕರಿತೀವಿ, ಜಾರ್ಜ್ ಲೆಮರೈಟ್ ಅಂತಕ್ಕಂಥ. ಆದ್ರೆ ನಮ್ಗೆ ಇವನು ಬಂದು ಯಾರು? ಬೆಲ್ಜಿಯಂ ಅವನು. ಓಕೆ, ಹಿ ಇಸ್ ದ ಬೆಲ್ಜಿಯನ್. ಬಟ್ ನಮಗೆ ಇಲ್ಲಿ ಇಂಗ್ಲಿಷ್ ಅಂತ ಕೇಳಿರೋದಕ್ಕಿಂತ ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ ಇವನು ಒಂದು ಪಬ್ಲಿಕೇಶನ್ಸ್ ಮಾಡಿದ್ದ, ಅಂದ್ರೆ ಒಂದು ಬುಕ್, 30 years of shock, ಇಯರ್ಸ್ ದಟ್ ಶಾಕ್ ಫಿಸಿಕ್ಸ್ ಅಂತ ಹೇಳಿ. ಓಕೆ, ಈಸ್ ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ ಏನು ಹೆಚ್ಚಾಗಿ ಮಾಡಿದ್ದಾನೆ, ಜಾರ್ಜ್ ಗ್ಯಾಮವ್ ಅಂತಕ್ಕಂಥ. ನೋಡಿ, ಈ ತರದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಗಳು ಅಂತ ಹೇಳ್ಬೋದು. ತುಂಬಾ ಈ ತರದ್ದು, ಇದನ್ನ ಯಾರು ಕಂಡುಹಿಡಿದ್ರು, ಅದನ್ನ ಯಾರು ಕಂಡುಹಿಡಿದ್ರು, ಇಂಥ ಕ್ವಶನ್ ಜಾಸ್ತಿ ಕೇಳಿದಾನೆ SDA ಎಕ್ಸಾಮ್ ಅಲ್ಲಿ. ಡೈನಮೈಟ್ ಅನ್ನು ಕಂಡುಹಿಡಿದು ನೋಡಿದ್ರ, ಇಲ್ಲೇ ಡೈನಮೈಟ್ ಅನ್ನು ಕಂಡುಹಿಡಿದವರು ಯಾರು? ಆಲ್ಫ್ರೆಡ್ ಬಿ ನೊಬೆಲ್, ಥಾಮಸ್ ಆಲ್ವಾ ಎಡಿಸನ್ ಅಂತೂ ಅಲ್ವೇ ಅಲ್ಲ. ನಿಮ್ಗೆ ನೋಡಿ ಗೊತ್ತಾಗಲ್ಲ ಅಂದ್ರೆ ಗ್ರಹಾಂ ಬೆಲ್ ಅಂತೂ ಅಲ್ಲ, ಬೆಂಜಮಿನ್ ಫ್ರಾಂಕ್ಲಿನ್ ಅಂತೂ ಅಲ್ವೇ ಅಲ್ಲ. ಸೊ ಯಾವ್ದು ನಿಮಗೆ ಬೇರೆ, ಇವನ್ ಏನ್ ಕಂಡುಹಿಡ್ದ ಅಂತ ಗೊತ್ತು ನಿಮ್ಗೆ, ಎಡಿಸನ್ ಏನ್ ಕಂಡುಹಿಡ್ದ ಅಂತ ಗೊತ್ತು, ಬೆಂಜಮಿನ್ ಏನ್ ಕಂಡುಹಿಡ್ದ ಅಂತ ಗೊತ್ತು, ಗ್ರಹಾಂ ಬೆಲ್ ಏನ್ ಕಂಡುಹಿಡ್ದ ಅಂತ ಗೊತ್ತು. ಸೊ ಇವರಂತೂ ಡೈನಮೈಟ್ ಕಂಡುಹಿಡಿದಿಲ್ಲ, ಹಾಗಾಗಿ ಆಲ್ಫ್ರೆಡ್ ಬಿ ನೊಬೆಲ್ ಇಸ್ ದ ರೈಟ್ ಆನ್ಸರ್. ಓಕೆ, ಬೆಳೆ ತಿರುಗುವಿಕೆ ಕಲ್ಪನೆಯನ್ನು ಅಭಿವೃದ್ಧಿಪಡಿಸಿದರು. ಓಕೆ, ಹೂ ಡೆವಲಪ್ಡ್ ದ ಐಡಿಯಾ ಆಫ್ ಕ್ರಾಪ್ ರೊಟೇಷನ್? ಕ್ರಾಪ್ ರೊಟೇಷನ್ ಅಂದ್ರೆ ಏನು? ಒಂದೇ ಭೂಮಿಯಲ್ಲಿ ಇವಾಗ ಒಂದು ಬೆಳೆ, ನೆಕ್ಸ್ಟ್ ಇನ್ನೊಂದು ಬೆಳೆ ಬೆಳಿಬೇಕು. ಓಕೆ, ಈಗ ನೀವು ಏಕದಳ ಬೆಳೆ, ನೆಕ್ಸ್ಟ್ ದ್ವಿದಳ ಬೆಳೀರಿ, ಆಮೇಲೆ ಪುನಃ ಏಕದಳ ಬೆಳೆ, ಪುನಃ ಬೇರೆ ಒಂದು ಬೆಳೀರಿ. ಸೊ ಈ ತರ, ಅಂದ್ರೆ ಇದರಿಂದ ಫಲವತ್ತತೆ ಹೆಚ್ಚಿಸಬಹುದು ಅಂತ. ಇದನ್ನ ಹೇಳಿದವರು ಯಾರು? ಟರ್ನಿಪ್ ಟೌನ್ಸೆಂಡ್. ಯಾರು ಸರ್? ಟರ್ನಿಪ್ ಟೌನ್ಸೆಂಡ್. ನೋಡಿ, ಇಂಥದ್ದು ಹೆಚ್ಚು ಕೇಳಿದ್ದಾನೆ. ಡೈನಮೈಟ್ ಬಗ್ಗೆ ಹೇಳಿದ್ರೆ 1867 ಆಲ್ಫ್ರೆಡ್ ಬಿ ನೊಬೆಲ್ ಕಂಡುಹಿಡಿತಾನೆ, ಜರ್ಮನ್, ನದರನ್ ಜರ್ಮನ್ ಅವನು. ಟರ್ನಿಪ್ ಟೌನ್ಸೆಂಡ್. ಓಕೆ, ಇಂಗ್ಲಿಷ್ ಸ್ಟೇಟ್ಮೆನ್ ಇವನು, ಬ್ರಿಟಿಷ್ ಅವನು. 18th century ಇದನ್ನ ಬಗ್ಗೆ ಅವನು ಹೆಚ್ಚು ಡೆವಲಪ್ಮೆಂಟ್ ಬಗ್ಗೆ ಇದ್ರ ಬಗ್ಗೆ ಮಾತಾಡ್ತಾನೆ. ನೆಕ್ಸ್ಟ್, ಹೂ ಇನ್ವೆಂಟೆಡ್ ದ ಬಾಲ್ ಪಾಯಿಂಟ್ ಪೆನ್? ಬಾಲ್ ಪಾಯಿಂಟ್ ಪೆನ್ ನ ಇನ್ವೆಂಟ್ ಮಾಡಿದ್ಯಾರು? ಹೇಳಿ ನೋಡೋಣ. ಬಿಗ್ ಬ್ರದರ್ಸ್, ಬಿರೋ ಬ್ರದರ್ಸ್, ವಾಟರ್ಮನ್ ಬ್ರದರ್ಸ್, ರೈಟರ್ ಬ್ರದರ್ಸ್?
ವಾಟರ್ಮ್ಯಾನ್ ಬ್ರದರ್ಸ್ ಬಂದು ಫೌಂಟೇನ್ ಪೆನ್ ಅನ್ಕೋತೀನಿ ಅಲ್ವಾ. ಬಾಲ್ ಪಾಯಿಂಟ್ ಬಂದು ಬೀರೋ ಬ್ರದರ್ಸ್. ಯಾರು ಅವ್ರ ಹೆಸರು, ಯಾರು ಅವ್ರ ಬ್ರದರ್ಸ್ ಹೆಸರೇನು? ಹಂಗೇರಿಯನ್ ಬ್ರದರ್ಸ್, ಲ್ಯಾಸ್ಲೋ ಜಾರ್ಜ್ ಬೀರೋ ಅಂತಕ್ಕಂಥವ್ನು. ಅದಕ್ಕೆ ಬೀರೋ ಬ್ರದರ್ಸ್, ಲ್ಯಾಸ್ಲೋ ಮತ್ತೆ ಜಾರ್ಜ್ ಅವರಿಬ್ರು ಫಸ್ಟ್ ಬಾಲ್ ಪಾಯಿಂಟ್ 1894 ಕಂಡುಹಿಡಿತಾರೆ. ಇನ್ನು ವಾಟರ್ಮ್ಯಾನ್, ವಾಟರ್ಮ್ಯಾನ್ ಅಂತಕ್ಕಂಥವ್ನು ಫೌಂಟೇನ್ ಪೆನ್ ಕಂಡುಹಿಡಿತಾನೆ 1884ರಲ್ಲಿ. ಓಕೆ, ಸೊ ವಾಟರ್ಮ್ಯಾನ್ ಬ್ರದರ್ಸ್ ಕೂಡ ಇದಾರೆ ಇಲ್ಲಿ. ಅವ್ನು ಫೌಂಟೇನ್ ಪೆನ್. ಇವ್ರು ಯಾರು ಸರ್? ಅವರು ಫೌಂಟೇನ್ ಪೆನ್. ಇವನು ಬಾಲ್ ಪಾಯಿಂಟ್ ಪೆನ್. ಓಕೆ, ಸೊ ನೆಕ್ಸ್ಟ್ ಬರೋಣ. ವಾಟ್ ಇಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಅಟ್ಮಾಸ್ಫಿಯರ್ ಲೇಯರ್ ಫ್ರಮ್ ಬಾಟಮ್ ಟು ಟಾಪ್? ಈಗ ತರ ನಾವು ಇದ್ರ ಬಗ್ಗೆ ನೋಡಿದ್ವಿ. ಫಸ್ಟ್ ಯಾವ್ದು ಬರುತ್ತೆ ಅಂತ ಹೇಳಿದೆ ನಿಮ್ಗೆ? ಟ್ರಾಪೋಸ್ಪಿಯರ್ ಅಲ್ವಾ, ಟ್ರೋಪೋಸ್ಪಿಯರ್, ಆಮೇಲೆ ಸ್ಟ್ರಾಟೋಸ್ಪಿಯರ್, ಆಮೇಲೆ ಮೀಸೋ, ಆಮೇಲೆ ಥರ್ಮೋ, ಆಮೇಲೆ ಎಕ್ಸೋ. ಕನ್ನಡದಲ್ಲಾದ್ರೆ ಟ್ರೋಪೋಸ್ಪಿಯರ್, ಅದನ್ನ ಬೇರೆ ಪರಿವರ್ತನಾ ಮಂಡಲ ಆತರ ಬರುತ್ತಲ್ವಾ. ಮೀಸೋಸ್ಪಿಯರ್ಗೆ ಎಂತ ಕರಿತೀವಿ ಕನ್ನಡದಲ್ಲಿ ಹೇಳಿ ನೋಡೋಣ. ಸೊ ಹಾಗಾಗಿ ಇಂಗ್ಲಿಷ್ ಅಲ್ಲೂ ತಿಳ್ಕೋಬೇಕು, ಬರೀ ಕನ್ನಡ ಅಲ್ಲ. ಯಾಕಂದ್ರೆ ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇರ್ತೇನೆ. ತುಂಬಾ ಜನ ಕನ್ನಡನೋ ಇಂಗ್ಲಿಷ್ ಅಲ್ಲೂ ತಿಳ್ಕೋಬೇಕು. ಕೆಳಗಿಂದ ಮೇಲ್ಗಡೆ ಕೇಳಿರೋದು ನಾನು. ಇಂಗ್ಲಿಷ್ ಅಲ್ಲಿ ಯಾಕೆ ತಿಳ್ಕೋಬೇಕು ಅಂತ ಹೇಳ್ತೀನಿ ಅಂದ್ರೆ, ಇಂಗ್ಲಿಷ್ ಪದನ ಕನ್ನಡದಲ್ಲಿ ಕೊಟ್ಬಿಡ್ತಾನೆ. ನಾವು ಟ್ರೋಪೋಸ್ಪಿಯರ್ಗೆ ಕನ್ನಡದಲ್ಲಿ ಟ್ರೋಪೋಸ್ಪಿಯರ್ ಅಂತ ಬರ್ದ, ಸ್ಟ್ರಾಟೋಸ್ಪಿಯರ್ ಕನ್ನಡದಲ್ಲೇ ಸ್ಟ್ರಾಟೋಸ್ಪಿಯರ್ ಅಂತ ಬರ್ದ ಅಲ್ವಾ. ಅಯಾನು ಮಂಡಲ ಈ ತರ ಎಲ್ಲ ನಾವು ಕನ್ನಡದಲ್ಲೂ ಕೂಡ ಓದ್ತೀವಿ. ನೆಕ್ಸ್ಟ್ ಬರ್ತೀನಿ. ಭಾರತವು ಮೊದಲ ಒಲಿಂಪಿಕ್ ಹಾಕಿ ಚಿನ್ನ ಯಾವಾಗ ಗೆದ್ದುಕೊಂಡಿತ್ತು ಹೇಳಿ ನೋಡೋಣ. ಫಸ್ಟ್ ಒಲಿಂಪಿಕ್ ಭಾರತ ಹಾಕಿ ಗೆದ್ಕೊಳ್ತಲ್ಲ, ಯಾವ ಒಂದು ಒಲಿಂಪಿಕ್ ನಲ್ಲಿ, ಯಾವ ಇಸ್ವಿನಲ್ಲಿ? ಲಂಡನ್, ರೋಮಾ, ಬರ್ಲಿನ, ಆಮ್ಸ್ಟರ್ಡ್ಯಾಮ್. ಓಕೆ, ಯಾವಾಗ? ಅದೇ ತರ ಇಲ್ಲೂ ನೋಡಿ, ಏಷ್ಯನ್ ಗೇಮ್ಸ್ ಯಾವ ನಗರದಲ್ಲಿ ಮೊದಲು ನಡೆಯಿತು? ಫಸ್ಟ್ ಏಷ್ಯನ್ ಗೇಮ್ಸ್ ಏಷ್ಯಾದಲ್ಲಿ ಮೊದಲು ನಡೆದಿದ್ದು ಭಾರತದಲ್ಲಿ. ಎಲ್ಲಿ? ಹೊಸದಿಲ್ಲಿಯಲ್ಲಿ, ನ್ಯೂ ಡೆಲ್ಲಿ. ಸೊ ಆಮ್ಸ್ಟರ್ಡ್ಯಾಮ್ 1928. ಓಕೆ, ಫಸ್ಟ್ ಹಾಕಿ ಅಲ್ಲಿ ನಾವು ಮೆನ್ಸ್ ಗೋಲ್ಡ್ ಮೆಡಲ್ ಗೆದ್ದಿದ್ದು. ಅದಾದ್ಮೇಲೆ ಕಂಟಿನ್ಯೂಸ್ ಗೆಲ್ತಾ ಬರ್ತವೆ. ಲಾಸ್ ಏಜಸ್ 1932, 36, 48, 52, 56. ಓಕೆ, ಒಲಿಂಪಿಕ್ ಅಲ್ಲಿ. ಹಾಗೆ ಫಸ್ಟ್ ಕಂಟ್ರಿ ಇಂಡಿಯಾ ಏಷ್ಯನ್ ಗೇಮ್ಸ್ 1951 ನ್ಯೂ ಡೆಲ್ಲಿ ಹೋಸ್ಟ್ ಮಾಡ್ತಾರೆ. ಯಾವಾಗ? ಮಾರ್ಚ್ ಅಲ್ಲಿ ಅನ್ಕೋತೀವಿ, ಮಾರ್ಚ್ 1951 ಸಮಥಿಂಗ್ 4 to 11 ಏನೋ. ಅವಾಗ ಜಸ್ಟ್ ಒಂದ್ ವೀಕ್ ಏನೋ ನಡೆದಿರುತ್ತೆ ಅಷ್ಟೇ. ಮೇಜರ್ ಧ್ಯಾನ್ ಚಂದ್ ಸ್ಟೇಡಿಯಂ, ನ್ಯಾಷನಲ್ ಸ್ಟೇಡಿಯಂ ಅಂತ ಕೂಡ ಕರಿತೀವಿ ಇದನ್ನ. ನೆಕ್ಸ್ಟ್, ಯಾವ ಭಾರತೀಯ ಕ್ರಿಕೆಟಿನಿಗೆ ಟೈಗರ್ ಎಂಬ ಬಿರುದು ನೀಡಲಾಗಿದೆ? ಮನ್ಸೂರ್ ಅಲಿ ಖಾನ್ ಪಟೌಡಿ ಅಲ್ವಾ. ಇವರು ಭಾರತದ ಕ್ಯಾಪ್ಟನ್ ಕೂಡ ಆಗಿದ್ರು. ನೆಕ್ಸ್ಟ್, ಟೆಸ್ಟ್ ಪಂದ್ಯದ ಇನ್ನಿಂಗ್ಸ್ ಅಲ್ಲಿ 44 ಬೌಂಡರಿಗಳನ್ನು ಹೊಡೆದ ಭಾರತದ ಮೊದಲ ಬ್ಯಾಟ್ಸ್ಮನ್ ಯಾರು? 44 4 ಇನ್ ಒಂದು ಸಿಂಗಲ್ ಟೆಸ್ಟ್. ಒಂದು ಟೆಸ್ಟ್ ನಲ್ಲಿ ನೋಡಿ ಎಂತದ್ ಕೇಳಿದಾನೆ. ಟೆಸ್ಟ್ ಕ್ರಿಕೆಟ್ ಅಲ್ಲಿ ಒಂದೇ ಟೆಸ್ಟ್ ಅಲ್ಲಿ, ಸಿಂಗಲ್ ಟೆಸ್ಟ್ ಅಲ್ಲಿ VVS ಲಕ್ಷ್ಮಣ್ 44 4 ನ ಹೊಡೆದ 2000ರಿಂದ 2001 ಕೋಲ್ಕತ್ತಾದಲ್ಲಿ ನಡೆದಿರ್ತಕ್ಕಂಥ ಒಂದು ಇನ್ನಿಂಗ್ಸ್ ಅಲ್ಲಿ. ಓಕೆ, ನೆಕ್ಸ್ಟ್ ನೋಡಿ, ಕಂಪ್ಯೂಟರ್ ಕೂಡ ಕೇಳಿದಾನೆ ಇದರಲ್ಲಿ. ಒಂದು 4-5 ಕ್ವಶನ್, 5-6 ಕ್ವಶನ್ ಕಂಪ್ಯೂಟರ್ ಕೂಡ ಇದೆ. ನಿಮ್ಮ ಪ್ರಸ್ತುತ ವೆಬ್ ಪುಟವನ್ನು ಗೂಗಲ್ ಕ್ರೋಮ್ ನಲ್ಲಿ ಬುಕ್ ಮಾರ್ಕ್ ಆಗಿ ಉಳಿಸಲು ಯಾವ ಶಾರ್ಟ್ ಕಟ್ ಆಯ್ಕೆಯನ್ನು ಬಳಸಲಾಗುತ್ತದೆ? ಅಂದ್ರೆ ಈಗ ನೀವು ಗೂಗಲ್ ಕ್ರೋಮ್ ಓಪನ್ ಮಾಡಿದ್ರೆ, ಗೂಗಲ್ ಕ್ರೋಮ್ ಓಪನ್ ಮಾಡಿದ್ರೆ ನಿಮಗೆ ಓಪನ್ ಮಾಡಿದ ತಕ್ಷಣ ಯಾವ್ದು ಬುಕ್ ಮಾರ್ಕ್ ಆಗಿ ಯೂಸ್ ಮಾಡಿರುತ್ತೆ ಅದು. ಈಗ ಗೂಗಲ್ ಇದ್ರೆ ಗೂಗಲ್ ಆಗುತ್ತೆ, ಅಥವಾ ನಿಮ್ಗೆ ಜಿಮೇಲ್ ಬರ್ಬೇಕು ನಿಮ್ದು ಅಂದ್ರೆ ಅದು ಬರುತ್ತೆ. ಅಥವಾ ಇನ್ನೊಂದು ಯಾವ್ದೋ ವೆಬ್ಸೈಟ್, ನಿಮ್ದು ಯಾವ್ದಾದ್ರು ವೆಬ್ಸೈಟ್ ಇದೆ ಅದನ್ನು ಓಪನ್ ಆಗ್ಬೇಕು, ನಾವು ಗೂಗಲ್ ಓಪನ್ ಮಾಡಿದ ತಕ್ಷಣ ಅದು ಬರಬೇಕು ಅಂದ್ರೆ ಅದು ಬರುತ್ತೆ. ಬುಕ್ ಮಾರ್ಕ್ ಆಗಿ ಶಾರ್ಟ್ ಕಟ್ ಆಗಿ ಸೇವ್ ಮಾಡಿ ಇಟ್ಕೊಳ್ತಕ್ಕಂಥದ್ದು. ಓಪನ್ ಮಾಡಿದ ತಕ್ಷಣ ಅದೇ ನಮಗೆ ಹೋಮ್ ಪೇಜ್ ಆಗಿ ಓಪನ್ ಆಗೋದು. Control D ಅಂತ ಕರಿತೀವಿ. ಓಕೆ, Control D. ನೆಕ್ಸ್ಟ್, ವಾಟ್ ಡಸ್ ದ ಟರ್ಮ್ HTTPS ಮೀನ್? ಅಂದ್ರೆ HTTP ಯ ಒಂದು ಫುಲ್ ಫಾರ್ಮ್ ಏನು ಅಂತ ಕೇಳಿದ್ದಾನೆ. ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಎಸ್ ಅಂದ್ರೆ ಏನು? ಸರ್ವಿಸಸ್. ಇವೆರಡಂತೂ ಅಲ್ವೇ ಅಲ್ಲ, ಇವೆರಡು ಯಾವುದು? ಸೆಕ್ಯೂರ್. ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್ ಅಂತ ಕರಿತೀವಿ. ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸುರಕ್ಷಿತ. ನೆಕ್ಸ್ಟ್, ಗಾಳಿಯಲ್ಲಿ ಸಾಪೇಕ್ಷ ಆರ್ದ್ರತೆಯನ್ನು ಅಳೆಯಲು ಯಾವ ಸಾಧನವನ್ನು ಬಳಸಲಾಗುತ್ತದೆ? ಅಂದ್ರೆ ಹ್ಯುಮಿಡಿಟಿ. ಗಾಳಿಯಲ್ಲಿ ನಾವು ಹ್ಯುಮಿಡಿಟಿನ ಮೆಜರ್ ಮಾಡಬೇಕು ಅಂದ್ರೆ ಡ್ರೈ ವೆಟ್ ಇದೆಯೋ ಅದನ್ನ ಮಾಡಕ್ಕೆ ಏನ್ ಮಾಡ್ತೀವಿ? ಹೈಗ್ರೋಮೀಟರ್. ಹೈಡ್ರೋ ಅಲ್ಲ, ಹೈಡ್ರೋ ಅಂದ್ರೆ ನೀರು. ಹೈಗ್ರೋ ಅಂತಂದ್ರೆ ನಾವು ಆ ಒಂದು ಹ್ಯುಮಿಡಿಟಿನ ಅಳಿತಕ್ಕಂಥದ್ದು. ಇನ್ ಬ್ಯಾರೋಮೀಟರ್ ಅಂತ ಗೊತ್ತು ನಿಮ್ಗೆ, ಒತ್ತಡ ಅಳಿಯಕ್ಕೆ ಇರುತ್ತೆ, ಪ್ರೆಷರ್. ಗಾಳಿಯಲ್ಲಿ ಪ್ರೆಷರ್ ಅಂತ ಅಳಿಯಕ್ಕೆ ಇರ್ತಕ್ಕಂಥದ್ದು ಬ್ಯಾರೋಮೀಟರ್ ಅಲ್ವಾ. ಎಸ್. ವಿದ್ಯುತ್ ಒತ್ತಡವನ್ನು ಸಹ ಕರೆಯಲಾಗುತ್ತದೆ, ಅಂದ್ರೆ ಎಲೆಕ್ಟ್ರಿಕ್ ಪ್ರೆಷರ್ ಈಸ್ ಆಲ್ಸೋ ಕಾಲ್ಡ್.
ಎಲೆಕ್ಟ್ರಿಕ್ ಪ್ರೆಷರ್ ಅಂದ್ರೇನು, ಒಂದು ಎಲೆಕ್ಟ್ರಿಸಿಟಿ ಕರೆಂಟ್ ಹರಿತಾ ಇದ್ರೆ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ತನಕ ಇದು ರೆಸಿಸ್ಟೆನ್ಸ್ ಅಥವಾ ಬಲ್ಬ್ ಅಂತ ಕರಿತೀವಿ. ಕರೆಂಟ್ ಹಿಂಗಿಂದ ಹಿಂಗ್ ಬರ್ತಾ ಇದೆ ಅಂತಂದ್ರೆ ಈ ಒಂದು ನಡುವೆ ಇರ್ತಕ್ಕಂತ ವೋಲ್ಟ್ ಇದೆಯಲ್ಲ, ದಿಸ್ ವೋಲ್ಟೇಜ್ ಅಥವಾ ನಾವು ಎಲೆಕ್ಟ್ರಿಕ್ ಪ್ರೆಷರ್ ಅಂತ ಕೂಡ ಕರಿತೀವಿ. ಫೈನ್. ನೆಕ್ಸ್ಟ್ ಬರ್ತೇನೆ. ನಿಮ್ಮ ಕಂಪ್ಯೂಟರ್ ಅನ್ನು ನೀವು ಎಷ್ಟು ಸಮಯದವರೆಗೆ ಬಳಸೋದಿಲ್ಲ ಎಂದು ನಿಮಗೆ ತಿಳಿದಿದ್ದಲ್ಲಿ ನೀವು ಆ ಮೋಡ್ ಅನ್ನು ಆಯ್ಕೆ ಮಾಡಿ ಬಿಡಬೇಕು. ಆದರೆ ನೀವು ಪುನರಾರಂಭಿಸಿದಾಗ ಅದೇ ಡೆಸ್ಕ್ಟಾಪ್ ಸ್ಥಿತಿಯನ್ನು ಹೊಂದಲು ಬಯಸಿದರೆ, ಅಂದ್ರೆ ಏನಿಲ್ಲ, ಈಗ ನೀವು ಕಂಪ್ಯೂಟರ್ ನೀವು ಆನ್ ಮಾಡಿರ ಸ್ವಿಚ್ ಶಟ್ ಡೌನ್ ಮಾಡಿರಲ್ಲ ಅಂತ ಇಟ್ಕೊಳ್ಳಿ, ಲ್ಯಾಪ್ಟಾಪ್ ಕಂಪ್ಯೂಟರ್, ಅದನ್ನ ನೀವು ಈಗ ಒಂದು 2 ಅವರ್ಸ್ ಬಳಕೆ ಮಾಡಲ್ಲ, ಊಟಕ್ಕೆ ಹೋಗ್ಬೇಕು ಅಂದ್ರೆ ಶಟ್ ಡೌನ್ ಮಾಡಕ್ಕೆ ಇಷ್ಟ ಇಲ್ಲ ಸರ್, ಪುನಃ ಬರಬೇಕು, ಶಟ್ ಡೌನ್ ಮಾಡ್ಬೇಕು, ಆನ್ ಮಾಡ್ಬೇಕು. ಯಾಕೆ ಬೇಕು? ಸಿಸ್ಟಮ್ ಆಗಿರ್ಬೋದು, ಡೆಸ್ಕ್ಟಾಪ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು. ಸೊ ಅವಾಗ ಏನ್ ಮಾಡ್ತೀರಾ, ಒಂದು ಮೋಡ್ ನ ಆನ್ ಮಾಡಿರ್ತೀರಿ. ನೀವು ಹಂಗೆ ಮುಚ್ಚಿಬಿಟ್ಟು ಹೋದ್ರೆ ಸ್ಲೀಪ್ ಮೋಡ್ ಹೋಗುತ್ತೆ. ಸ್ಲೀಪ್ ಮೋಡ್ ಹೋದ್ರು ಕೂಡ ಮೋಸ್ಟ್ ಆಫ್ ದ ಟೈಮ್ ನಾನು ಹಂಗೆ ಮಾಡ್ಬಿಡ್ತೇನೆ, ಹಂಗೆ ಮುಚ್ಚಿಟ್ಬಿಟ್ಟು ಹೋಗ್ತೀನಿ. ನಮ್ಮ ಲ್ಯಾಪ್ಟಾಪ್ ಏನಾಗುತ್ತೆ, ಹಂಗ್ ಮಾಡೋದ್ರಿಂದ ಬ್ಯಾಟ್ರಿ ಬೇಗ ಅದು ಇದಾಗ್ಬಿಡುತ್ತೆ. ಸೊ ಪವರ್ ಖಾಲಿ ಆಗುತ್ತೆ, ಜೊತೆಗೆ ಬ್ಯಾಟ್ರಿ ಕೂಡ ವೀಕ್ ಆಗ್ತದೆ. ಸೊ ಹಂಗಾಗಿ ಅದನ್ನ ಉಳಿಸ್ಕೋಬೇಕು, ಪವರ್ ನ ಉಳಿಸ್ಬೇಕು. ಪವರ್ ಕನ್ಸಂಪ್ಷನ್ ಆಗೋದು ಉಳಿಸ್ಬೇಕು ಅಂದ್ರೆ ಹೈಬರ್ ನೆಟ್ ಅಂತ ಕರಿತೀವಿ. ಓಕೆ, ಹೈಬರ್ ನೆಟ್ ಮೋಡ್ ನ ಆನ್ ಮಾಡಿದ್ರೆ ನಾವು ಅವಾಗ ಏನಾಗುತ್ತೆ, ಪವರ್ ಕನ್ಸಂಪ್ಷನ್ ಸ್ಲೀಪ್ ಮೋಡ್ ಗಿಂತ ಪವರ್ ಕನ್ಸಂಪ್ಷನ್ ಕಮ್ಮಿ ಮಾಡ್ಕೊಳ್ತೇವೆ. ನಿಮ್ಮ ಪಿ ಸಿ ಆಗಿರ್ಬೋದು, ಏನೇ ಈ ಒಂದು ಇದನ್ನ ಮಾಡಿ. ನೆಕ್ಸ್ಟ್, ವರ್ಲ್ಡ್ ವೈಡ್ ವೆಬ್ ಇಸ್ ಬೀಂಗ್ ಸ್ಟ್ಯಾಂಡರ್ಡ್ ಬೈ. ವರ್ಲ್ಡ್ ವೈಡ್ ವೆಬ್ ನ ಪ್ರಮಾಣಿಕತವಾಗಿದೆ. ಅಂದ್ರೆ ವರ್ಲ್ಡ್ ವೈಡ್ ವೆಬ್ ನ ಕಂಟ್ರೋಲ್ ಮಾಡೋರು, ಅದನ್ನ ನಾವೇನ್ ಮಾಡ್ಬೋದು, ಮ್ಯಾನೇಜ್ ಮಾಡೋರು, ಅದ್ರಲ್ಲಿ ಅದರದ್ದು ಒಂದು ಇದನ್ನ ಅಪ್ಡೇಟ್ ಮಾಡೋರು. ಈಗ ಯಾವ್ದಾದ್ರು ಒಂದು ರೆಗ್ಯುಲೇಟರ್, ಈಗ ನಮ್ಗೆ ಫಾರ್ ಎಕ್ಸಾಂಪಲ್ ಶೇರ್ ಮಾರ್ಕೆಟ್ ನ ನೋಡ್ಕೊಳ್ಳೋಕೆ ಸೆಬಿ ಇದೆ, ರೆಗ್ಯುಲೇಟರ್ ಅಂತ ಕರಿತೀವಿ. ಅದೇ ತರ ನಮ್ಮ ಡಬ್ಲ್ಯೂ ಇದೆಯಲ್ಲ, ವರ್ಲ್ಡ್ ವೈಡ್ ವೆಬ್ ನ ನೋಡ್ಕೊಳ್ಳೋದನ್ನ ಏನಂತ ಕರಿತೀವಿ, ವರ್ಲ್ಡ್ ವೈಡ್ ವೆಬ್ ಕಾನ್ಸ್ಟೋಟಿಯಂ ಅಂತ ಕರಿತೀವಿ. ಆದ್ರೆ ಇಲ್ಲಿ ವರ್ಲ್ಡ್ ವೈಡ್ ಕಾನ್ಸ್ಟೋಟಿಯಂ ಅಂತಿದೆ, ತಪ್ಪು. W3C ಅಂತ ಕರಿತೀವಿ. W3C ಅಂದ್ರೆ ವರ್ಲ್ಡ್ ವೈಡ್ ವೆಬ್, ಸಿ ಅಂದ್ರೆ ಕಾನ್ಸ್ಟೋಟಿಯಂ ಅಂತ ಅರ್ಥ. W3 ವರ್ಲ್ಡ್ ವೈಡ್ ವೆಬ್ ಕಾನ್ಸ್ಟೋಟಿಯಂ. ಸಿ ಇಲ್ಲಿ ನಿಮಗೆ ವರ್ಲ್ಡ್ ವೈಡ್ ಕಾನ್ಸ್ಟೋಟಿಯಂ ಅಂತ ಕೊಟ್ಟಿದೆ, ಅದಕ್ಕೆ ತಪ್ಪು. ಇಲ್ಲಿ ವರ್ಲ್ಡ್ ವೈಡ್ ವೆಬ್ ಅಂತ ಕೊಟ್ಟಿದ್ರೆ ಅವಾಗ ಇದು ಸರಿ ಆಗ್ತದೆ, ಹಾಗಾಗಿ ತಪ್ಪು. ಸೊ ಆಪ್ಷನ್ W3C ಇದೆಯಲ್ಲ, ಇದು ಕರೆಕ್ಟ್ ಆನ್ಸರ್. W3 ಅಂದ್ರೆ ವರ್ಲ್ಡ್ ವೈಡ್ ವೆಬ್, ಸಿ ಅಂದ್ರೆ ಕಾನ್ಸ್ಟೋಟಿಯಂ, W3C. ಓಕೆ, ನೆಕ್ಸ್ಟ್, ತಪ್ಪು ಹೇಳಿಕೆಯನ್ನು ಗುರುತಿಸಬೇಕು. ಫಾಲ್ಸ್ ಸ್ಟೇಟ್ಮೆಂಟ್ ಏನು ಅಂತ. ಓಕೆ, ಅಳಿಸಿದ ಫೈಲ್ಗಳನ್ನು ನೀವು ಮರುಬಳಕೆಗೆ ಬಿನ್ ಅಲ್ಲಿ ಕಾಣಬಹುದು. ಅಂದ್ರೆ ಇಂಗ್ಲಿಷ್ ಓದ, ನಿಮ್ ಕನ್ನಡದಲ್ಲಿ ಓದಿದ್ರೆ ನಿಮ್ಗೆ ಅದ್ರದ್ದು ಪದಗಳು ಕರೆಕ್ಟ್ ಆಗಿ ಟ್ರಾನ್ಸ್ಲೇಷನ್ ಮಾಡಿಲ್ಲ ಅವನು. ನೋಡಿ, ಯು ಕ್ಯಾನ್ ಫೈಂಡ್ ಡಿಲೀಟೆಡ್ ಫೈಲ್ಸ್ ಇನ್ ರೀಸೈಕಲ್ ಬಿನ್. ಡಿಲೀಟ್ ಮಾಡಿದ್ರೆ ನೀವು ರೀಸೈಕಲ್ ಬಿನ್ ಅಂತ ಇರುತ್ತೆ, ಆ ರೀಸೈಕಲ್ ಬಿನ್ ಅಲ್ಲಿ ಇರುತ್ತೆ ಫೈಲ್ಸ್. ಕರೆಕ್ಟ್, ಇದು ಕರೆಕ್ಟ್ ಇದೆ. ನಾವು ತಪ್ಪು ಯಾವ್ದು ಅಂತ ಹುಡುಕ್ಬೇಕು. ತಪ್ಪು ಹೇಳಿಕೆ ನಮ್ಗೆ ಬೇಕಾಗಿರೋದು. ಇದು ಕರೆಕ್ಟ್ ಇದೆ, ಇದಲ್ಲ. ಯು ಕ್ಯಾನ್ ರಿಸ್ಟೋರ್ ಎನಿ ಫೈಲ್ಸ್ ಇನ್ ರೀಸೈಕಲ್ ಬಿನ್ ಇಫ್ ಯು ಎವರ್ ನೀಡ್. ಹೌದು, ಈ ರೀಸೈಕಲ್ ಬಿನ್ ಅಲ್ಲಿ ಏನಿರುತ್ತೆ, ಈ ರೀಸೈಕಲ್ ಬಿನ್ ಇರತಕ್ಕಂಥ ವಾಪಸ್ ರಿಸ್ಟೋರ್ ಮಾಡಬಹುದು, ನಾವು ವಾಪಸ್ ತಗೋಬಹುದು. ಡಿಲೀಟ್ ಮಾಡಿರೋದು ಇಲ್ಲಿರುತ್ತೆ. ಪರ್ಮನೆಂಟ್ ಡಿಲೀಟ್ ಮಾಡಿರೋದಲ್ಲ, ಅದನ್ನಲ್ಲ, ಸುಮ್ಮನೆ ಜಸ್ಟ್ ಡಿಲೀಟ್ ಮಾಡಿದ್ರೆ ರೀಸೈಕಲ್ ಬಿನ್ ಇರುತ್ತೆ, ತಗೋಬಹುದು. ಇದು ಕರೆಕ್ಟ್ ಇದೆ. ನಾವು ತಪ್ಪು ಯಾವ್ದು ಬೇಕಾಗಿರೋದು. ಯು ಕ್ಯಾನ್ ಇನ್ಕ್ರೀಸ್ ಫ್ರೀ ಸ್ಪೇಸ್ ಆಫ್ ದ ಡಿಸ್ಕ್ ಬೈ ಸೆಂಡಿಂಗ್ ಫೈಲ್ಸ್ ಇನ್ ರೀಸೈಕಲ್ ಬಿನ್. ನೋಡಿ, ರೀಸೈಕಲ್, ಈಗ ನಿಮಗೆ ಡೆಸ್ಕ್ಟಾಪ್ ಅಲ್ಲಿ ಒಂದು ಫೈಲ್ ಇರುತ್ತೆ, ಓಕೆ, ಒಂದು ಫಿಲಮ್ ನ ಡಿಲೀಟ್ ಮಾಡ್ತೀರಾ, ಸುಮ್ ಜಸ್ಟ್ ಡಿಲೀಟ್ ಮಾಡ್ತೀರಾ, ಅದೇನಾಗುತ್ತೆ, ರೀಸೈಕಲ್ ಬಿನ್ ಅಲ್ಲಿ ಕೂತ್ಕೊಂಡಿರುತ್ತೆ. ಅಂದ ತಕ್ಷಣ ನಿಮ್ಗೆ ಸ್ಪೇಸ್ ಕಮ್ಮಿ ಆಗಲ್ಲ. ರೀಸೈಕಲ್ ಬಿನ್ ಅಲ್ಲಿ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡೋ ತನಕ ನಿಮ್ಗೆ ಕಂಪ್ಯೂಟರ್ ಸ್ಪೇಸ್ ಇದ್ದೇ ಇರುತ್ತೆ. ಈಗ ಇಲ್ಲಿ ಡಿಲೀಟ್ ಮಾಡ್ಬಿಟ್ರೆ ನನಗೆ ಡಿ ಡ್ರೈವ್ ಅಲ್ಲಿ ಸ್ಪೇಸ್ ಇಲ್ಲ ಅಂತ, ಅದು ಏನಾಗುತ್ತೆ, ಇಲ್ಲಿ ಹೋಗಿ ಕೂತ್ಕೊಂಡಿರುತ್ತೆ. ಅಂದ್ರೆ ನಿಮ್ ಕಂಪ್ಯೂಟರ್ ಅಲ್ಲಿ ಸ್ಪೇಸ್ ಅಷ್ಟೇ ಕನ್ಸ್ಯೂಮ್ ಇರುತ್ತೆ. ಕಂಪ್ಲೀಟ್ ಪರ್ಮನೆಂಟ್ ಡಿಲೀಟ್ ಮಾಡಬೇಕು. ದಿಸ್ ಇಸ್ ರಾಂಗ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರ್ತೀನಿ. 1 MB is equal to 1024 KB. ಈಸಿ ಕ್ವಶನ್ ಇದೆ. ವಿಚ್ ಕಂಪನಿ ಈಸ್ ನಾಟ್ PC ಮ್ಯಾನುಫ್ಯಾಕ್ಚರ್? PC, ಓಕೆ, ಪರ್ಸನಲ್ ಕಂಪ್ಯೂಟರ್ ಮ್ಯಾನುಫ್ಯಾಕ್ಚರ್ ಯಾರಲ್ಲ ಅಂತ. ಗೇಟ್ವೇ, ಕಂಪ್ಯಾಕ್ಟ್, ಇಂಟೆಲ್ ಅಂತ. ಇಂಟೆಲ್ ಅಲ್ಲ. ಇಂಟೆಲ್ ಏನ್ ಮಾಡ್ತಾರೆ ಸರ್, ಅವರು ಚಿಪ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋರು. ಅಂದ್ರೆ ಈಗ i3 ಕೋರ್ ಇಂಟೆಲ್, i3 ಅಂದ್ರೆ ನಮಗೆ ಕಂಟ್ರೋಲ್ ಯೂನಿಟ್ ಬೇಕಾಗಿರ್ತಕ್ಕಂಥ CPU ಬೇಕಾದ ಚಿಪ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋರು. ಓಕೆ, ಸೊ ಇದಿಷ್ಟು ಸಾಮಾನ್ಯ ಜ್ಞಾನದ ಸ್ನೇಹಿತರೆ. ಈಗ ಭಾರತ ಸಂವಿಧಾನ ಅಂತ ತುಂಬಾ ಈಸಿ ಇದೆ. ಒಂದ್ 2-3 ಕ್ವಶನ್ಸ್ ಸ್ವಲ್ಪ ಕನ್ಫ್ಯೂಷನ್ಸ್ ಅನ್ಸ್ಬೋದು ನಿಮಗೆ, ಬಟ್ ಮೋಸ್ಟ್ ಆಫ್ ದ ಕ್ವಶನ್ಸ್ ತುಂಬಾ ಈಸಿ ಇದೆ. ಇವೆಲ್ಲ ನಾವು GK ಲಿ ನಾವು ಭಾರತ ಸಂವಿಧಾನದಲ್ಲಿ ಸಾಲ್ವ್ ಮಾಡಿದೀವಿ, ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಇತರ ಪೂರ್ವಾಮತಿ ಇಲ್ಲದೆ ಲೋಕಸಭೆಯಲ್ಲಿ ಯಾವುದೇ ಹಣ ಮಸೂದೆ ಬಿಲ್ ಅನ್ನು ಪರಿಚಯಿಸಲಾಗುವುದಿಲ್ಲ. ಅಂದ್ರೆ ಮನಿ ಬಿಲ್ ನ ನಾವು ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕಂದ್ರೆ ಯಾರ ಮೊದಲ ಅಪ್ರೂವಲ್ ತಗೋಬೇಕು? ಮನಿ ಬಿಲ್ ನ ಪ್ರೆಸಿಡೆಂಟ್ ಅಲ್ವಾ, ರಾಷ್ಟ್ರಪತಿ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಿಚ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ಪಂಚಾಯತ್? ಪಂಚಾಯತ್ ಯಾವ ಭಾಗದಲ್ಲಿ ಬರುತ್ತೆ? 73ನೇ ತಿದ್ದುಪಡಿಯಲ್ಲಿ ಸೇರಿಸಿದ್ವಲ್ಲ, ಭಾಗ 9, 11ನೇ ಸ್ಕೆಡ್ಯೂಲ್, ಅನುಸೂಚಿ ಅಲ್ವಾ. ನೆಕ್ಸ್ಟ್,
ಭಾರತೀಯ ಸಂವಿಧಾನದಲ್ಲಿ ನಮೂದಿಸಲಾಗಿರುವ ಮೂಲಭೂತ ಹಕ್ಕುಗಳ ರಕ್ಷಕ ಯಾರು? ಮೂಲಭೂತ ಹಕ್ಕುಗಳನ್ನ ಫಂಡಮೆಂಟಲ್ ರೈಟ್ಸ್ ನ ರಕ್ಷಕ ಯಾರು? ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್. ಕಾವಲು ನಾಯಿ ಅಂತಾನೆ ಕರಿತೀವಿ. ಪರಿಸರವನ್ನು ರಕ್ಷಿಸುವುದು ಮತ್ತು ಸುಧಾರಿಸುವ ಮತ್ತು ಅರಣ್ಯ ಮತ್ತು ವನ್ಯಮೃಗಗಳನ್ನು ಕಾಪಾಡುವುದು ಇದು ಯಾವ್ದ್ರಲ್ಲಿ ಬರುತ್ತೆ? ಇದು ನಾವು ರಕ್ಷಣೆ ಮಾಡ್ಬೇಕು, ನಮಗೆ ಹೇಳ್ತಾ ಇರೋದು. ಓಕೆ, ರಕ್ಷಿಸ್ಬೇಕು, ಅರಣ್ಯ ವನ್ಯಮೃಗ ಕಾಪಾಡಬೇಕು, ಅದು ಮೂಲಭೂತ ಕರ್ತವ್ಯ, ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿ ಬರುತ್ತೆ. ಮತ್ತೆ ಇಲ್ಲಿ ನೋಡಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಅಲ್ಲೂ ಕೂಡ ಇದೆ, ಫಂಡಮೆಂಟಲ್ ರೈಟ್ ಅಲ್ಲೂ ಕೂಡ ಇದೆ. ಫಂಡಮೆಂಟಲ್ ರೈಟ್ ಅಲ್ಲೂ ಕೂಡ ಇದೆಯಾ ಹೇಳಿ ನೋಡೋಣ. ಅಲ್ಟಿಮೇಟ್ ಕ್ವಶನ್ ಇದು, ಹೇಳಿ ನೋಡೋಣ. ಮೇಲಿನ ಎಲ್ಲವೂ ಕೂಡ ಇದೆ ಇಲ್ಲಿ, ಮೇಲಿನ ಎಲ್ಲವೂ ಕೂಡ ಇದೆ. ಬಟ್ ರೈಟ್ ಆನ್ಸರ್ ಮೂಲಭೂತ ಕರ್ತವ್ಯ. ಭಾರತದಲ್ಲಿ ಪ್ರಥಮ ತುರ್ತು ಪರಿಸ್ಥಿತಿ ಯಾವಾಗ ಬಂತು? ಫಸ್ಟ್ ಚೈನಾದ ಒಂದು ಯುದ್ಧ ಸ್ಟಾರ್ಟ್ ಆಗುತ್ತೆ ನೋಡಿ, 1962 ಇಂದ 1968 ತನಕ ಇರುತ್ತದು. ಫಸ್ಟ್ 1962, ಆಮೇಲೆ 1971 ಒಂದ್ಸಲ ಆಗತ್ತೆ ಅಲ್ವಾ? ಎಸ್. ರಾಜ್ಯಸಭೆಯ ಸಭಾಪತಿ ಯಾರಾಗಿರ್ತಾರೆ? ನಮ್ಮ ಉಪರಾಷ್ಟ್ರಪತಿಗಳು. ಈಗಿನ ಯಾರು ಹೇಳಿ ನೋಡೋಣ? ಜಗದೀಪ್ ಧನ್ಕರ್. ಹೂ ಇಸ್ ದ ಹೈಯೆಸ್ಟ್ ಲಾ ಆಫೀಸರ್ ಆಫ್ ದ ಸ್ಟೇಟ್? ರಾಜ್ಯದ ಅತಿ ಉಚ್ಚ ಕಾನೂನು ಅಧಿಕಾರಿ ಯಾರಾಗಿರ್ತಾರೆ? ಅಡ್ವೊಕೇಟ್ ಜನರಲ್. ಅಡ್ವೊಕೇಟ್ ಜನರಲ್. ಕೇಂದ್ರದಲ್ಲಿ ಅಟಾರ್ನಿ ಜನರಲ್. ಓಕೆ, ಒಬ್ಬ ವ್ಯಕ್ತಿಯು ಒಂದೇ ಸಮಯದಲ್ಲಿ ಸಂಸತ್ತಿನ ಎರಡೂ ಸಭೆಯ ಸದಸ್ಯನಾಗಲಾರ, ಇದಕ್ಕೆ ಡ್ಯಾಶ್ ಅಂತಾರೆ ನೋಡಿ. ಇದಕ್ಕೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಅಂದ್ರೆ ಇದು ಡ್ಯುಯಲ್ ಪಾರ್ಟ್ನರ್ಶಿಪ್ಸ್ ಬಗ್ಗೆ ಅಲ್ಲ, ಮೆಂಬರ್ಶಿಪ್ ಬಗ್ಗೆ ಮಾತಾಡಬೇಕು. ಡಿಫರೆನ್ಷಿಯಲ್ ಮೆಂಬರ್ಶಿಪ್, ಡಬಲ್ ಮೆಂಬರ್ಶಿಪ್ ಅಂತಿದೆ. ಇಲ್ಲಿ ಒಂದೇ ಸಮಯದಲ್ಲಿ ಎರಡೂ ಸದಸ್ಯನಾಗಲಾರ ಅಂತ ಕೇಳಿದ್ದಾನೆ. ಅಂದ್ರೆ ಲೋಕಸಭೆ, ರಾಜ್ಯಸಭೆ ಅಂತ ಎರಡಕ್ಕೂ ಆಗಲ್ಲ. ಅಂದ್ರೆ ವ್ಯತ್ಯಾಸ ತೋರಿಸುವ ಸದಸ್ಯತ್ವ ಅಂತ ಕರೀಬಹುದು. ಆದ್ರೆ ಇದು ಯಾವ್ದ್ರಲ್ಲಿ ಕೊಟ್ಟಿದ್ದಾನೆ ಅಂತ ಗೊತ್ತಿಲ್ಲ. ಬಟ್ ಇಲ್ಲಿ ಡಿಫರೆನ್ಷಿಯಲ್ ಮೆಂಬರ್ಶಿಪ್ ಅಂತಕ್ಕಂಥದ್ದು ನಮ್ಗೆ ಟ್ಯಾಕ್ಸ್ ಅಲ್ಲೂ ಬರುತ್ತೆ. ಹಂಗಾಗಿ ಇದು ಕನ್ಫ್ಯೂಷನ್ ಅಲ್ಲ, ನೋಡ್ಬೇಕು. ಈ ಕ್ವಶನ್ನೇ ಸರಿ ಕೇಳಿಲ್ವಾ ಏನು ಅಂತ ಗೊತ್ತಾಗ್ತಾ ಇಲ್ಲ ಇದು. ನೆಕ್ಸ್ಟ್, ಕರ್ನಾಟಕ ರಾಜ್ಯದ ಮೊದಲ ರಾಜ್ಯಪಾಲ ಯಾರು? ಜಯಚಾಮರಾಜೇಂದ್ರ ಒಡೆಯರ್. ಇದು ಈಸಿ ಕ್ವಶನ್. ಭಾರತ ಸಂವಿಧಾನದ ಸಾರ್ವಜನಿಕ ಖಾತೆಗಳ ಸಮಿತಿ ಅಧ್ಯಕ್ಷರು ಅಂದ್ರೆ ಪ್ಯಾಕ್, ಪಬ್ಲಿಕ್ ಅಕೌಂಟ್ ಕಮಿಟಿ, ಯಾರು ಸರ್? ವಿರೋಧ ಪಕ್ಷದ ನಾಯಕ, ಯೂಶುವಲಿ ಅದರ ಅಧ್ಯಕ್ಷರಾಗಿರ್ತಾರೆ, ಲೀಡರ್ ಆಫ್ ಅಪೋಸಿಷನ್. ಒಬ್ಬ ರಾಜ್ಯಪಾಲರು ರಾಷ್ಟ್ರಪತಿ ಇಚ್ಛೆ ಅನುಸಾರ ತಮ್ಮ ಪದವಿ ಅಥವಾ ಅಧಿಕಾರದಲ್ಲಿದ್ದವರು ಸಹ ಡ್ಯಾಶ್ ರ ಒಂದು ಅವಿಭಾಜ್ಯ ಅಂಗವಾಗಿರುತ್ತಾರೆ. ಅಂದ್ರೆ ಇವರು ರಾಜ್ಯ ಶಾಸಕಾಂಗದ ಅವಿಭಾಜ್ಯ ಅಂಗ. ಅಂದ್ರೆ ಏನ್ ಅರ್ಥ ಆಗ್ತಿದೆಯಲ್ಲ ಕ್ವಶನ್ ಇದು? ಈಗ ರಾಜ್ಯಪಾಲರು ಅಪಾಯಿಂಟ್ ಆಗ್ತಾರಲ್ಲ, ರಾಷ್ಟ್ರಪತಿಗಳಿಂದ ಆಗ್ ಬರ್ತಕ್ಕಂಥದ್ದು. ಈಗ ನಾವು ಕೇಂದ್ರ ಶಾಸಕಾಂಗ ಅಂದ್ರೆ ರಾಷ್ಟ್ರಪತಿಗಳು ಇರ್ತಾರೆ, ಬಟ್ ರಾಷ್ಟ್ರಪತಿಗಳು ಆರ್ಸ್ ಬರ್ತಾರೆ. ಯಾರು ಡೈರೆಕ್ಟ್ ಆಗಿ ಆರ್ಸ್ ಹೋಗಿರ್ತಾರೆ ಅವರಿಂದ ಆರ್ಸ್ ಬರ್ತಾರೆ. ರಾಜ್ಯಪಾಲರು ಯಾರಿಂದನೂ ಆರ್ಸ್ ಬರಲ್ಲ, ಜಸ್ಟ್ ಅಪಾಯಿಂಟೆಡ್ ಬೈ ರಾಷ್ಟ್ರಪತಿ, ಕೇಂದ್ರ ಸರ್ಕಾರದ ಒಂದು ಶಿಫಾರಸಿನ ಮೇರೆಗೆ. ಅಂದ್ರೆ ಯಾವುದೇ ಒಬ್ಬ ಪ್ರತಿನಿಧಿಯಿಂದ ಎಲೆಕ್ಟೆಡ್ ಮೆಂಬರ್ಸ್ ಇಂದ ಅವ್ರ ಆರ್ಸ್ ಬರಲ್ಲ. ಅಂದ್ರೂ ಕೂಡ ನಾವು ಅದನ್ನ ರಾಜ್ಯದ ಶಾಸಕಾಂಗ ಯೂಸ್ ಮಾಡ್ತೀವಿ. ಅದನ್ನ ಈ ಕ್ವಶನ್ ಅಲ್ಲಿ ಕೇಳಿದ್ರು. ಜೀವನ ಮತ್ತು ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ಲೈವ್ ಅಂಡ್ ಲಿಬರ್ಟಿ, ಇದು 21ನೇ ಆರ್ಟಿಕಲ್ ಇದೆಯಾ? 21 ಇದೆ, ಕಣ್ಮುಚ್ಕೊಂಡು ಟಿಕ್ ಹಾಕಿ. ಫಂಡಮೆಂಟಲ್ ರೈಟ್ಸ್ ನಿಮ್ಗೆ ಬಾಯಲ್ಲಿರಬೇಕು ಸ್ನೇಹಿತರೆ. ನೀವು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳ ಚಾಪ್ಟರ್ ನಿಮ್ಮ ಬಾಯಲ್ಲಿರಬೇಕು. ಓಕೆ, 21 ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಅಂತ ಕರಿತೀವಿ. ಯಾವುದೇ ಒಂದು ಆರ್ಟಿಕಲ್ಸ್ ಆಗಿದೆ 32 ತನಕ. ನೆಕ್ಸ್ಟ್, ಭಾರತ ಸರ್ಕಾರ ಕಾಯ್ದೆ 1935 ಪರಿಚಿತ ವ್ಯವಸ್ಥೆಯಲ್ಲಿ ಸರಿಯಾದದನ್ನು ಆರಿಸಿ. 1930ರಲ್ಲಿ ಏನ್ ವ್ಯವಸ್ಥೆ ಬಂತು? ಕೇಂದ್ರದಲ್ಲಿ ಸರ್ಕಾರ ಬಂತು, ರಾಜ್ಯ ಪಟ್ಟಿಗೆ ಸಪರೇಟ್, ಕೇಂದ್ರ ಪಟ್ಟಿ ಸಪರೇಟ್ ಅಂತೆಲ್ಲ ಮಾಡಿದ್ರು. ಅಂದ್ರೆ ರಾಜ್ಯಗಳಿಗೆ ಸ್ವತಂತ್ರ ಕೊಟ್ಟಂಗಾಯ್ತು ಅದು. ಬಟ್ ಇಲ್ಲಿ ಪ್ರಾಂತ್ಯದಲ್ಲಿ ರಾಜ್ಯ ಪ್ರಭುತ್ವ, ಕೇಂದ್ರದಲ್ಲಿ ಡಯರಾರ್ಕಿ ಅಂತ ಕರಿತೀವಿ. ಅಂದ್ರೆ ಏನು ಸರ್? ದ್ವಿಶಾಸಕಾಂಗ, ಮೇಲ್ಮನೆ ಕೆಳಮನೆ ಅಂತಕ್ಕಂಥದ್ದು. ಇವೆಲ್ಲ ಮಾಡಿದೀವಿ ನೋಡಿ. ಈಗ ಮೊನ್ನೆ ಕೂಡ ನಾವು ಸಂವಿಧಾನ ಮಾಡಿದಾಗ ಇದನ್ನೆಲ್ಲ ಮಾಡಿ ಇದೇ ಕ್ವಶನ್ ನ ತಗೊಂಡಿದ್ದಾನೆ ನಿಮ್ಗೆ. ದ್ವಿಸದನ ಶಾಸಕಾಂಗ ಬರುತ್ತೆ, ಲೆಜಿಸ್ಲೇಟಿವ್ ಅಸೆಂಬ್ಲಿ, ಲೆಜಿಸ್ಲೇಟಿವ್ ಸ್ಟೇಟ್ ಅಂತ ಬರುತ್ತೆ, ಕೇಂದ್ರ ವಿಷಯ ಅಂತ ಆಗುತ್ತೆ 1935 ಆಕ್ಟ್ ಅಲ್ಲಿ, ಪ್ರಾಂತೀಯ ವಿಷಯ ಅಂತ ಆಗುತ್ತೆ, ಸಮವರ್ತಿ ವಿಷಯ. ಓಕೆ, ಭಾರತ ಗವರ್ನರ್ ಜನರಲ್ ಅಧಿಕಾರ ವ್ಯಾಪ್ತಿಗೆ ಒಳಪಡಿಸಲಾಗುತ್ತೆ ಉಳಿದ ವಿಷಯಗಳನ್ನ. ಸೊ ಇವೆಲ್ಲ ಗೊತ್ತಿರಬೇಕು. ಮತ್ತೆ ಕೇಂದ್ರ ಶಾಸಕಾಂಗದಲ್ಲಿ ಏನು, ಎಷ್ಟು ಜನ ಇದ್ರು, ಇವೆಲ್ಲ. ಅಂದ್ರೆ ನ್ಯಾಯಾಲಯ, ದೆಹಲಿಯಲ್ಲಿ ಸಂಯುಕ್ತ ನ್ಯಾಯಾಲಯ ವ್ಯವಸ್ಥೆನ ಮಾಡ್ತೀವಿ. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್. ಯಾವ ವಿಧಿ ಅದರ ನಿರ್ಣಯದ ಮೂಲಕ ರಾಜ್ಯ ಅಸೆಂಬ್ಲಿಗಳಿಗೆ ಶಾಸಕಾಂಗ ಮಂಡಳಿಯನ್ನು ಸ್ಥಾಪಿಸಬಹುದಾದ ಮತ್ತು ರದ್ದುಗೊಳಿಸಬಹುದಾದ ಅಧಿಕಾರ ನೀಡಿದೆ. ಅಂದ್ರೆ ಈಗ ವಿಧಾನ ಪರಿಷತ್ ನಿಮ್ಗೆ ಎಲ್ಲಾ ಕಡೆ ಇಲ್ಲ, ಕೌನ್ಸಿಲ್ ಪರಿಷತ್ ಅಲ್ವಾ? ಎಷ್ಟು ರಾಜ್ಯದಲ್ಲಿ ಇದೆ ಕಮೆಂಟ್ ಮಾಡಿ ನೋಡೋಣ. ಲೆಜಿಸ್ಲೇಟಿವ್,
ಕೌನ್ಸಿಲ್ ಅಂತ ಕರಿತೀವಿ. ಇದನ್ನ ಸ್ಥಾಪನೆ ಮಾಡಬೇಕು ಮಾಡಬಾರ್ದು ಅಂದ್ರೆ ಫಸ್ಟ್ ಆ ರಾಜ್ಯ ಇನಿಷಿಯೇಟಿವ್ ತಗೋಬೇಕು. ಬಟ್ ಅಪ್ರೂವ್ ಮಾಡೋದು ಕೇಂದ್ರ ಸಂಸತ್ತಲ್ಲಿ. ಬಟ್ ಆ ರಾಜ್ಯ ಇನಿಷಿಯೇಟಿವ್ ತಗೋಬೇಕಂದ್ರೆ ಯಾವ ಆ ಒಂದು ವಿಧಿಯಲ್ಲಿದೆ, ಆರ್ಟಿಕಲ್ 169 ಆಪ್ಷನ್ ಎ. ಓಕೆ. ನಾಗರಿಕ ಹಕ್ಕು ಸಂರಕ್ಷಣಾ ಕಾಯ್ದೆ 1955 ಭಾರತೀಯ ಸಂವಿಧಾನ ಯಾವ ವಿಧಿಯ ಪ್ರಕಾರ ಜಾರಿಗೊಳಿಸಲಾಯಿತು? ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್. ಸಿವಿಲ್ ರೈಟ್ಸ್ ಯಾವ್ದ್ರಲ್ಲಿದೆ? ಯಾವುದು? 21 ಅಂತೂ ಅಲ್ಲ, 17 ಆರ್ಟಿಕಲ್ 17 17 ಆರ್ಟಿಕಲ್ 17 ಏನ್ ಹೇಳುತ್ತೆ? 17 ಹೇಳಿ ನೋಡೋಣ, ಏನ್ ಹೇಳುತ್ತೆ ಆರ್ಟಿಕಲ್ 17? 14 ಎಲ್ಲರಿಗೂ ಸಮಾಂತರ, ಕಾನೂನು ಮುಂದೆ ಎಲ್ಲರೂ ಸಮಾಂತರ. 17 ಏನ್ ಹೇಳುತ್ತೆ? ಕಮೆಂಟ್ ಮಾಡಿ ಫಟಾಫಟ್ ಅಂತ. ರಾಜ್ಯ ನಿರ್ದೇಶಕ ತತ್ವಗಳನ್ನು ಉಲ್ಲಂಘಿಸಿದರೆ, DPSP ಉಲ್ಲಂಘಿಸಿದ್ರೆ ಮಾಡಿದ್ರೆ ಏನಾಗುತ್ತೆ? ನ್ಯಾಯಾಲಯದಲ್ಲಿ ಅಂತ ಕಾನೂನು ಅನುರ್ಜಿತ ಅಂತ ಘೋಷಿಸಬಹುದು. ಕಾನೂನು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಇರದೆ ಕಾನ್ಸ್ಟಿಟ್ಯೂಟ್ ಇಟ್ಕೋಬೇಕು ಹೊರತು DPSP ನ ಅಲ್ಲ. ಎಸ್, DPSP ಇಸ್ ಏನೋ ಒಂದ್ ರೀತಿ ಗವರ್ನಿಂಗ್, ಕೇಂದ್ರ ಸರ್ಕಾರಕ್ಕೆ ಅದನ್ನ ನೋಡ್ಕೊಂಡು ಸರ್ಕಾರ ಮಾಡ್ಬೇಕು ಅನ್ನೋದು ಒಂದು ಗವರ್ನಿಂಗ್. ಬಟ್ ಸ್ಟಿಲ್ ಅದನ್ನ ಮಾಡಿಲ್ಲ ಅಂದ ತಕ್ಷಣ ನಾವು ಕಾನೂನು ಅಂತ ನ್ಯಾಯಾಲಯನ ಅನುರ್ಜಿತ ಮಾಡಲ್ಲ. ನ್ಯಾಯಾಲಯ ಅಂತ ಕಾನೂನು ಅನೂರ್ಜಿತ ಎಂದು ಘೋಷಿಸಲು ಸಾಧ್ಯವಿಲ್ಲ. ಎಸ್, ಇದು ಕರೆಕ್ಟ್. ಅಂತ ಕಾನೂನನ್ನು ನಿರರ್ಥಕವೆಂದು ಘೋಷಿಸಲು ಭಾರತ ರಾಷ್ಟ್ರಪತಿ ನ್ಯಾಯಾಲಯ ಅಧಿಕಾರ ನೀಡಬಹುದು. ರಾಷ್ಟ್ರಪತಿಗಳ ಅಧಿಕಾರ ಇಲ್ವೇ ಇಲ್ಲ. ರಾಷ್ಟ್ರಪತಿಗಳ ಯಾವುದೇ ಒಂದು ಅಧಿಕಾರ ನ್ಯಾಯಾಲಯಕ್ಕೆ ನೋಡುವಂತದ್ದು ಇಲ್ವೇ ಇಲ್ಲ. ಕಾನೂನು ಮುಖಾಂತರ ಅಂದ್ರೆ ಶಾಸನಾತ್ಮಕ ಮುಖಾಂತರ ಶಾಸನ ಸಭೆ ಅಂದ್ರೆ ಸಂಸತ್ತಿನಲ್ಲಿ ಕಾನೂನು ಆಗ್ಬೇಕು. ಅವಾಗ ಆ ಒಂದು ಕಾನೂನು ಏನ್ ಮಾಡ್ತಾರೆ ಅದು ಎಲ್ಲರಿಗೂ ಅನ್ವಯಿಸ್ತಕ್ಕಂಥದ್ದು. ಸೊ ಆಪ್ಷನ್ ಬಿ ಕರೆಕ್ಟ್. ದಿಸ್ ಆರ್ ಆಲ್ ರಾಂಗ್. ಈ ಕೆಳಗಿನ ಯಾವ ಸಂವಿಧಾನಿಕ ಸಂಸ್ಥೆ ಆಗಿದೆ? ಯಾವುದು ಸರ್? ಮಹಿಳಾ ಆಯೋಗ, ಅಲ್ಪಸಂಖ್ಯಾತರಾಗ, ಹಿಂದುಳಿದ ವರ್ಗಗಳ ಆಯೋಗ, OBC. ಸಾಂವಿಧಾನಿಕ ಸ್ಥಾನ ಎಷ್ಟನೇ ತಿದ್ದುಪಡಿ ಹೇಳಿ ನೋಡೋಣ? ಯಾವ ವಿಧಿ ಬರುತ್ತೆ ಹೇಳಿ ನೋಡೋಣ? 340 ಎಷ್ಟೋ? ಫಟಾಫಟ್ ಅಂತ ಹೇಳ್ಬೇಕು ಸ್ನೇಹಿತರೆ. 11ನೇ ಸೂಚಿಯಲ್ಲಿ ಒಳಗೊಂಡಿರೋ ವಿಷಯ ಸಂಖ್ಯೆ ಏನು? 11th ಸ್ಕೆಡ್ಯೂಲ್. 11th ಸ್ಕೆಡ್ಯೂಲ್ ಅಂದ್ರೆ ಯಾವುದು? ಪಂಚಾಯತ್. ನಾನು ಈಗ ತಾನೇ ಹೇಳಿದೆ ನಿಮ್ಗೆ, 9ನೇ ಭಾಗ, 73ನೇ ತಿದ್ದುಪಡಿ, 74ನೇ ತಿದ್ದುಪಡಿ, 73ರಲ್ಲಿ 9ನೇ ಭಾಗ ಸೇರಿಸ್ತೀವಿ. ನಮ್ಮ ಒಂದು ಪಂಚಾಯತ್ಗಳಿಗೆ 29 ವಿಷಯಗಳನ್ನ ಕೊಟ್ಟಿದ್ದೀವಿ. ಇವೆಲ್ಲ 29 ವಿಷಯ ಯಾವ್ದು ಅಂತ ಕೊಂಡು ಲಿಸ್ಟ್ ಕೊಟ್ಟಿದ್ದೀನಿ ನಿಮಗೆ. ನಮ್ಮ ಸಂವಿಧಾನದ ವಿಡಿಯೋ ಚೆಕ್ ಮಾಡಿ. ಓಕೆ, 29 ವಿಷಯಗಳು. ಸ್ಟೇಟ್ ರಾಜ್ಯಕ್ಕೂ ಮತ್ತು ಕೆಳ ಹಂತದ ಒಂದು ಏನು ನಾವು ಕರಿತೀವಿ ಪಂಚಾಯತ್ ಅಂತ, ಅದರ ನಡುವೆ ಅಧಿಕಾರ ಹಂಚಿಕೆ 29 ವಿಷಯಗಳನ್ನ ರಾಜ್ಯದಿಂದ ಅದನ್ನ ಸ್ಟೇಟ್ ಪಂಚಾಯತ್ಗೆ ಬಿಟ್ಕೊಟ್ಟಿರ್ತಕ್ಕಂಥದ್ದು. ಯಾವ ಭಾರತ ಸರ್ಕಾರ ಕಾಯ್ದೆ ಫೆಡರೇಷನ್ ಮತ್ತು ಪ್ರಾಂತೀಯ ಸ್ವಾತಂತ್ರ್ಯತೆ ಅಡಿಯಲ್ಲಿ ಪರಿಚಲಾಯಿತು? ನೋಡಿ, ಪ್ರಾಂತೀಯ ಸ್ವಾತಂತ್ರ್ಯ, ಫೆಡರೇಷನ್ ಅಂಡ್ ಪ್ರೊವಿಷನಲ್ ಅಟೋನಮಿ. ಪ್ರಾಂತೀಯಗಳಿಗೆ ಪ್ರೊವಿಷನ್ ಅಟೋನಮಿ ಕೊಡಬೇಕು, ಸ್ವಾತಂತ್ರ್ಯ ಕೊಡಬೇಕು ಅನ್ನೋದು ಯಾವುದು? 1935 ಆಕ್ಟ್ ಅಲ್ವಾ? ಅಟೋನಮಿ ಕೊಡೋದು ಅಲ್ವಾ? ನಮ್ಗೆ ಏನ್ ಹೇಳಿದೆ? ಪಟ್ಟಿಗಳು, ಕೇಂದ್ರಕ್ಕೆ ಸಪರೇಟ್ ಪಟ್ಟಿ, ರಾಜ್ಯಕ್ಕೆ ಸಪರೇಟ್ ಪಟ್ಟಿ ಅಂದ್ರೆ ಅಟೋನಮಿ ಕೊಟ್ಟಂಗ ಆಯ್ತಲ್ಲ 1935 ಆಕ್ಟ್ ಅಲ್ವಾ? ನೆಕ್ಸ್ಟ್ ಬನ್ನಿ. ಭಾರತ ಸಂವಿಧಾನದ ಕೆಳಗಿನ ಯಾವ ತಿದ್ದುಪಡಿಗಳು ಸಮಾಜದ ಆರ್ಥಿಕವಾಗಿ ದುರ್ಬಲ ವರ್ಗಗಳ ಜನರಿಗೆ ಶಿಕ್ಷಣ ಮತ್ತು ಸಾರ್ವಜನಿಕ ಉದ್ಯೋಗಗಳು ಮೀಸಲಾತಿ ನೀಡಿದೆ? EWS 10% ರಿಸರ್ವೇಶನ್ ಯಾವ ತಿದ್ದುಪಡಿ ಕಾಯ್ದೆ? 103ನೇ ತಿದ್ದುಪಡಿ ಕಾಯ್ದೆ. 103 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್. ಪಕ್ಷಾಂತರ ಆಧಾರದ ಮೇಲೆ ಲೋಕಸಭೆಯ ಸದಸ್ಯರ ಅನರ್ಹತೆಗೆ ಸಂಬಂಧಿಸಿದ ಯಾವುದೇ ಪ್ರಶ್ನೆ ಇವರಿಂದ ನಿರ್ಧರಿಸಲಾಗ್ತದೆ. ಪಕ್ಷಾಂತರ ಕಾಯ್ದೆ ಪ್ರಕಾರ ಅನರ್ಹತೆ ಮಾಡ್ತಕ್ಕಂಥದ್ದು ಯಾರು? ಸ್ಪೀಕರ್ಗೆ ಅಧಿಕಾರ ಇರೋದು. ಲೋಕಸಭೆ ಲೋಕಸಭೆ ಸ್ಪೀಕರ್, ವಿಧಾನಸಭೆ ವಿಧಾನಸಭೆ ಸ್ಪೀಕರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತ ಸಂವಿಧಾನ ಯಾವ ವಿಧಿಯು ಶಾಂತಿಯುಗ ಮಲಗುವ ಹಕ್ಕಿ? ಸೂಪರ್ ಕ್ವಶನ್, ಅಲ್ಟಿಮೇಟ್ ಕ್ವಶನ್. ಅಂದ್ರೆ ರೈಟ್ ಟು ಸ್ಲೀಪ್, ನಿಮ್ಗೆ ಮಲಗುವ ಹಕ್ಕು ಇದೆ, ನಿಮ್ಗೆ ಡಿಸ್ಟರ್ಬ್ ಮಾಡಂಗಿಲ್ಲ. ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ 21. ತುಂಬಾ ಇದೆ 20. ಜೀವಿಸುವ ಮತ್ತು ಸ್ವತಂತ್ರದ ಹಕ್ಕು ಅಂದ್ರೆ ಏನು? ನಿಮ್ಗೆ ಸ್ವತಂತ್ರ, ಆರ್ಟಿಕಲ್ 21. ನೆಕ್ಸ್ಟ್, ಸಂವಿಧಾನ ಈ ಕೆಳಗಿನ ಪಟ್ಟಿಯ ಅಡಿಯಲ್ಲಿ ಅರಣ್ಯ ಮತ್ತು ವನ್ಯ ಜೀವಿಗಳು ಉಲ್ಲೇಖನವನ್ನು ಕಾಣಬಹುದು. ಎಲ್ಲಿ ಕಾಣ್ತೀವಿ? ಯಾವ ಒಂದು ಲಿಸ್ಟ್ ಅಲ್ಲಿ ಕಾಣ್ತೀವಿ? ಪಟ್ಟಿಯಲ್ಲಿ ಕೇಂದ್ರ ಪಟ್ಟಿನ, ರಾಜ್ಯ ಪಟ್ಟಿನ, ಸಮವರ್ತಿ ಪಟ್ಟಿನ. ಅರಣ್ಯ ಮತ್ತು ವನ್ಯ ಜೀವಿಗಳು. ನಾನು ನಿಮಗೆ ಇದನ್ನ ಪದೇ ಪದೇ ಸಂವಿಧಾನ ಮಾಡ್ಬೇಕು ಹೇಳಿದ್ದೆ ಸರ್. ಇದು ಫಸ್ಟ್ ನಮಗೆ ಸ್ಟೇಟ್ ಲಿಸ್ಟ್ ಅಲ್ಲಿ ಇತ್ತು, ಆಮೇಲೆ ಅದನ್ನ ಸಮವರ್ತಿ ಪಟ್ಟಿಗೆ ಮಾಡಿದ್ರು 42ನೇ ತಿದ್ದುಪಡಿಯಲ್ಲಿ. ಹೇಳಿದ್ನೋ ಇಲ್ವೋ ನಿಮ್ಗೆ ತುಂಬಾ ಸಲ? ಫಾರೆಸ್ಟ್ ಫಸ್ಟ್ ಸ್ಟೇಟ್ ಲಿಸ್ಟ್ ಅಲ್ಲಿ ಇತ್ತು, ಆಮೇಲೆ 1970ರಲ್ಲಿ ಅಮೆಂಡ್ಮೆಂಟ್ ಮಾಡಿದಾಗ 42nd ಅದನ್ನ ಕನ್ಕರೆಂಟ್ ಲಿಸ್ಟ್ ಹಾಕ್ತೀವಿ, ಫಾರೆಸ್ಟ್ ಅಂಡ್ ವೈಲ್ಡ್ ಲೈಫ್. ಮತ ಹಾಕುವ ವಯಸ್ಸನ್ನು 21ರಿಂದ 18 ವರ್ಷಕ್ಕೆ ಇಳಿಸಿದ್ದು ಸಂವಿಧಾನ ಎಷ್ಟರ ತಿದ್ದುಪಡಿ? ಈಸಿ ಕ್ವಶನ್. 61ನೇ ತಿದ್ದುಪಡಿ ಇದು ಅಲ್ಲ. 21ರಿಂದ 18ಕ್ಕೆ ಇಳಿಸಿದ್ದು 61ನೇ ತಿದ್ದುಪಡಿ.
ರಾಜ್ಯ ವಿಧಾನ ಮಂಡಲವು ಈ ಕೆಳಕಂಡವನ್ನು ಹೊಂದಿರುತ್ತದೆ. ಏನು ಹೊಂದಿರುತ್ತೆ ರಾಜ್ಯ ವಿಧಾನ ಮಂಡಲ? ಸ್ಟೇಟ್ ಲೆಜಿಸ್ಲೇಟಿವ್ ಸ್ಟೇಟ್. ಯಾರು ಇರ್ತಾರೆ ಲೆಜಿಸ್ಲೇಟಿವ್ ಸ್ಟೇಟ್ ಅಂದ್ರೆ ಏನರ್ಥ? ರಾಜ್ಯಪಾಲ, ವಿಧಾನಸಭೆ, ಎಲ್ಲಿ ವಿಧಾನ ಪರಿಷತ್ ಅಲ್ಲಿ ವಿಧಾನ ಪರಿಷತ್. ಅದನ್ನೇ ಹೇಳಿದ್ದು. ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಕಣ್ಣು ಮುಚ್ಕೊಂಡು ಟಿಕ್ ಹಾಕಿ. ಓಕೆ, ಸೊ ನೋಡಿ ಎಷ್ಟು ಈಸಿ ಇತ್ತು ಕ್ವಶನ್ಸ್. ನಾವು GK ಮತ್ತು ಸಂವಿಧಾನ ಸಾಲ್ವ್ ಮಾಡಿದ್ವಿ. ಈಸಿ ಇತ್ತಾ? ಅಂದ್ರೆ ತುಂಬಾ ಈಸಿ ಅಂತಾನು, ಈಸಿ ಟು ಮಾಡ್ರೇಟ್ ಅನ್ಬೋದು. ಯಾರು ಓದಿಲ್ಲ ಅವ್ರಿಗೆ ಮಾಡ್ರೇಟ್, ಓದಿದ್ರೆ ಈಸಿ ಅಷ್ಟೇ. ಒಂದಷ್ಟು ಇಂಪಾರ್ಟೆಂಟ್ ಆಗಿ ಚೆನ್ನಾಗಿದ್ವು ಕ್ವಶನ್ಸ್ಗಳು. ಕನ್ನಡ ಚೆನ್ನಾಗಿದೆ. ಕನ್ನಡ ಅಂತೂ ನಿಮ್ಗೆ ಸಾಹಿತ್ಯದ ಬಗ್ಗೆ ಹೆಚ್ಚು ಕ್ವಶನ್ಸ್ ಕೇಳಿದ್ದಾನೆ. ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ. ಆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಮಾಡ್ಕೊಳ್ಳಿ. ಹಾಗೆ ಕೋಆಪರೇಟಿವ್ ಕೂಡ ಸಾಲ್ವ್ ಮಾಡೋಣ ಕೀ ಆನ್ಸರ್ಸ್ ನ. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ನಾವು ಮಾಡ್ಕೊಳ್ಳಿ. ಅದ್ರ ಲಿಂಕ್ ಕೂಡ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.